ನಾವು ಸಭಾಶಾಸ್ತ್ರದ ಕುರಿತಾಗಿ ಕಲಿತಾ ಬಂದಿದ್ದೇವೆ. ಅದರಲ್ಲಿ ಸಭೆಯನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಸತ್ಯವೇದದಲ್ಲಿ ಅಂತ ಅನ್ನೋದನ್ನ ಕಲಿತಾ ಬಂದಿದ್ದೇವೆ. ಈಗಾಗಲೇ ಹೇಳಿದಾಗೆ ಸಭೆ ಕುಟುಂಬಕ್ಕೆ ಹೋಲಿಕೆ ಆಗಿದೆ. ಬಹಳ ಸವಿಸ್ತಾರವಾಗಿ ನಾವು ಅದನ್ನ ಕಲಿತಾ ಬಂದಿದ್ದೇವೆ. ಕಳೆದ ಸಾರಿ ಅಂದ್ರೆ ನಾನ್ ತಗೊಂಡಾದ ಕಳೆದ ಸಾರಿ ಸಭೆಯು ಮೊದಲಗಿತ್ತಿಗೆ ಹೋಲಿಕೆಯಾಗಿದೆ. ನಾವೆಲ್ಲರೂ ಕೂಡ ಆ ಸಭೆಯಾಗಿ ಮೊದಲಗಿತ್ತಿಯರು ಆ ಶುದ್ಧ ಪರಿಶುದ್ಧವಾದಂತ ಕನ್ನಿಕೆಯ ಉಪಾಧಿಯಲ್ಲಿ ನಮ್ಮ ಮೊದಲಿಂಗನನ್ನ ಎದುರು ನೋಡ್ಲಿಕ್ಕೆ ಸಿದ್ಧವಾಗ್ತಿದ್ದೇವೆ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಹಾಗೆ ಸತ್ಯವೇದದಲ್ಲಿ ಬೇರೆ ಬೇರೆ ಇನ್ನು ಸಭೆಯನ್ನು ಬೇರೆ ಬೇರೆ ವಿಚಾರಗಳಿಗೆ ಹೋಲಿಕೆ ಮಾಡಿದೆ. ನೀವು ಉದಾಹರಣೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ರಿಂದ 24 ವಚನ ಓದಿದ್ರೆ ಅಲ್ಲಿ ಆ ನಾವು ಎಣ್ಣೆ ಮರಕ್ಕೆ ಹೋಲಿಕೆ ಮಾಡಿದೀವಿ. ನಾವು ಕಸಿ ಕಟ್ಟಿದಂತ ಎಣ್ಣೆ ಮರ ಅದಕ್ಕೂ ಕೂಡ ನಾವು ಹೋಲಿಕೆ ಮಾಡೋದು ನೋಡುತ್ತೇವೆ. ಆಮೇಲೆ 1 ಕೊರಿಂಥ 3ನೇ ಅಧ್ಯಾಯ 6ರಿಂದ ಓದ್ತಾ ಬಂದ್ರೆ ಅಲ್ಲಿ ಕಟ್ಟಡದ ಬಗ್ಗೆ ನಾವು ಓದ್ತಾ ಬರ್ತೇವೆ. ಹಾಗೆ ನಾವು ಬೇರೆ ಬೇರೆ ವಿಚಾರಗಳಿಗೆ ನಾವು ಸಭೆಯನ್ನ ಹೋಲಿಕೆ ಮಾಡ್ತಾ ಬಂದಿರೋದು ನೋಡ್ತೀವಿ. ಎಲ್ಲವನ್ನೂ ಕೂಡ ವಿವರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ನಮಗೆ ಸಮಯ ಕೂಡ ಇಲ್ಲ. ಮತ್ತೆ ಈ ಸಭಾಶಾಸ್ತ್ರ ಇದೆಯಲ್ಲ, ಇದು ಬಹಳವಾದಂತ ಎಕ್ಲಿಯಾಸಿಯಾಲಜಿ ತುಂಬಾ ವಿಸ್ತಾರವಾದದ್ದು. ನಾವು ಕಲಿಯುವಾಗ ನಮ್ಮ ಬೈಬಲ್ ಕಾಲೇಜ್ನಲ್ಲಿ 1 ವರ್ಷ ತೆಗೆದುಕೊಳ್ತಿದ್ರು. ಡೈಲಿ ಒಂದ್ ಪೀರಿಯಡ್ 1 ಅವರ್ ಅಂತ ಹೇಳಿ ನಮ್ಗೆ 1 ವರ್ಷ ತೆಗೆದುಕೊಂಡ್ರು. ಬಹಳ ಚಂದವಾಗಿ ಕಲ್ಸಿದ್ರು ನಮ್ಗೆ. ಈಗ ಅದನ್ನೆಲ್ಲ ನೋಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾವು ಮುಂದೆ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಹೋಲಿಕೆಗೆ ನಾವು ಬರ್ತೇವೆ. ಸಭೆಯನ್ನು ದ್ರಾಕ್ಷಾ ಬಳ್ಳಿಗೆ ಅಥವಾ ಕೊಂಬೆಗಳಿಗೆ ಹೋಲಿಕೆ ಮಾಡಿರೋದನ್ನ ನಾವು ಓದ್ತೇವೆ ಸತ್ಯವೇದದಲ್ಲಿ. ನಮ್ಮೆಲ್ರಿಗೂ ಗೊತ್ತು ಆ ವಾಕ್ಯ ಭಾಗ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ ಸುಮಾರು ನಾವು 8ನೇ ವಚನದವರೆಗೆ ಓದಿದ್ರೆ ಅಲ್ಲಿ ಸಭೆಯನ್ನ ದ್ರಾಕ್ಷಾ ಬಳ್ಳಿ ಮತ್ತು ಕೊಂಬೆಗೆ ಹೋಲಿಕೆ ಮಾಡಿರೋದನ್ನ ನಾವು ಓದ್ತೇವೆ. ಅದರ ಕುರಿತಾಗಿ ನಾವು ಇದನ್ನ ಅಧ್ಯಯನ ಮಾಡ್ತಾ ಬರೋಣ. ಏನು, ಯಾಕೆ ಹೀಗೆ ಅಂತ ಅಂದ್ರೆ, ಯೇಸು ಸ್ವಾಮಿ ಯಾವುದೇ ವಾಕ್ಯವನ್ನು ಹೇಳಿದ್ರೆ ಕಾರಣ ಇಲ್ದನೆ ಅಥವಾ ಅದಕ್ಕೆ ಸಂದರ್ಭ ಏನೂ ಇಲ್ದನೆ ಸುಮ್ಮನೆ ಏನು ಮಾತಾಡಿಲ್ಲ. ಯಾವುದೇ ವಾಕ್ಯ ತೆಗೆದುಕೊಡ್ರಿ, ಯಾವುದೇ ವಾಕ್ಯ ಪ್ರತಿಯೊಂದಕ್ಕೂ ಅದರದೇ ಆದಂತ ಒಂದು ಹಿನ್ನೆಲೆ ಇರುತ್ತೆ, ಅದರದೇ ಆದಂತ ಒಂದು ಸಂದರ್ಭ ಇರುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆಯೇ ಮಾತಾಡಿದೆ. ಅದನ್ನ ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಶ್ರೇಷ್ಠವಾದಂತ ಕೆಲಸ. ಒಬ್ಬ ವಿಶ್ವಾಸಿ ಸತ್ಯವೇದದಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ಮಾತನ್ನ ವಚನವನ್ನ ಇದ್ರ ಹಿನ್ನೆಲೆ ಏನು, ಯಾರಿಗೆ ಹೇಳಿದ್ರು, ಯಾರು ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಎಂಬುದಾಗಿ ಅರ್ಥ ಮಾಡ್ಕೊಂಡ್ರೆ ಅದರ ಅನ್ವಯಿಸುವಿಕೆ ನಮಗೆ ಬಹಳ ಸುಲಭವಾಗ್ತದೆ. ಈ ವಾಕ್ಯ ಭಾಗ ಯೇಸು ಸ್ವಾಮಿ ವಿಶೇಷವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತ ಒಂದು ಸಾಮ್ಯ ಅಂತ ಕೂಡ ಹೇಳಬಹುದು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಸಾಮ್ಯ ಅಂತ ಕೂಡ ಹೇಳ್ಬಹುದು, ಅಥವಾ ನೇರವಾಗಿ ಕಣ್ಣೆದುರುಗಡೆ ತೋರಿಸಿಕೊಟ್ಟ ಒಂದು ಪ್ರಾಯೋಗಿಕವಾದಂತ ವಿಚಾರ ಎಂಬುದನ್ನು ಕೂಡ ನಾವು ಹೇಳಬಹುದು. ಯೇಸು ಸ್ವಾಮಿ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಶಿಷ್ಯರನ್ನ ಕರ್ಕೊಂಡು ಹಳ್ಳಿಗೆ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತಾ ಇದ್ರು. ಅವರು ಅನೇಕ ಸಮಯದಲ್ಲಿ ರೋಗ ವಾಸಿ ಮಾಡುವಾಗ, ದೆವ್ವ ಬಿಡಿಸುವಾಗ, ಸುವಾರ್ತೆ ಸಾರುವಾಗ, ಅದ್ಭುತ ಮಾಡುವಾಗ ತನ್ನ ಜೊತೆಯಲ್ಲಿ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಯೇಸು ಸ್ವಾಮಿಗೆ ಸ್ಪಷ್ಟವಾದಂತ ಆ ಒಂದು ಗುರಿ ಇತ್ತು. ಏನಂದ್ರೆ, ನಾನು ಈ ಲೋಕ ಬಿಟ್ಟು ಹೋದ ನಂತರದಲ್ಲಿ ಈ ಸುವಾರ್ಥ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಈ ಶಿಷ್ಯರನ್ನ ಈಗಲೇ ನಾನು ತಯಾರು ಮಾಡ್ಬೇಕೆಂಬುದಾಗಿ ಅವ್ರಿಗೆ ಸ್ಪಷ್ಟವಾದಂತ ಒಂದು ಗುರಿ ಇತ್ತು. ಅದಕ್ಕೋಸ್ಕರವಾಗಿ ಪ್ರತಿ ಸಮಯ ಅವ್ರನ್ನೆಲ್ಲ ಕರ್ಕೊಂಡು ಹಳ್ಳಿಗೆ ಹೋಗುವಾಗೆಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಕೆಲವು ಸಮಯ ಇವತ್ತಿನ ಕಾಲದೊಳಗಿದ್ರೆ ಯೇಸು ಸ್ವಾಮಿ ಯಾಕೆ ಇವ್ರನ್ನ ಕರ್ಕೊಂಡು ಹೋದ್ರು, ಇವ್ರು ಏನೂ ಮಾಡಲ್ಲ, ಅಲ್ಲಿ ಸುಮ್ನೆ ಜೊತೆಲಿ ಹೋಗ್ತಾರೆ, ಜೊತೆಲಿ ಬರ್ತಾರೆ ಅನ್ಬಹುದು. ಬಟ್ ಯೇಸು ಸ್ವಾಮಿ ಉದ್ದೇಶ ಒಂದೊಂದು ಮಾತಿನಲ್ಲೂ, ಒಂದೊಂದು ಬೋಧನೆಯಲ್ಲಿಯೂ, ಬೇರೆಯವ್ರಿಗೆ ಹೇಳುವಾಗ್ಲೂ ಕೂಡ ಶಿಷ್ಯರಿಗೆ ಒಂದು ಪ್ರಾಯೋಗಿಕ ತರಬೇತಿ ಕೊಡ್ತಾ ಇದ್ರು. ಹಾಗೆ ಒಂದು ಊರಿಗೆ ಹೋಗ್ತಾ ಇದ್ದಾಗ ಅವರು ದ್ರಾಕ್ಷೆ ತೋಟವನ್ನ ಹಾದು ಹೋಗ್ಬೇಕಾಗಿ ಬಂತು. ಆಗೆಲ್ಲ ನಿಮಗ್ ಗೊತ್ತಿದೆ, ನಾನು ಪದೇ ಹೇಳ್ತಿರ್ತೀನಿ, ಮೋಟರ್ ಬೈಕ್ ಆಗ್ಲಿ ಯಾವುದೇ ರೀತಿ ಅಂತ ಇವತ್ತಿನ ವಾಹನಗಳಾಗ್ಲಿ ಇರ್ಲಿಲ್ಲ. ಅವರು ದಾರಿಯಲ್ಲೇ ಹೆಚ್ಚಿನ ಭಾಗ ತಮ್ಮ ಪಾದದಲ್ಲಿ ನಡ್ಕೊಂಡೇ ಸೇವೆ ಮಾಡಿದ್ದಾರೆ. ನಡ್ಕೊಂಡು ಹೋಗ್ತಾ ಇರುವಾಗ ಅವರು ದ್ರಾಕ್ಷೆ ತೋಟಕ್ಕೆ ಬಂದಿದ್ದಾರೆ. ದ್ರಾಕ್ಷೆ ತೋಟ ಶಿಷ್ಯರಿಗೆ
ಹೊಸದೇನು ಅಲ್ಲ. ಅವರು ಪ್ರತಿನಿತ್ಯ ನೋಡ್ತಾ ಇದ್ರು. ಇಸ್ರೇಲ್ನಲ್ಲಿ ದ್ರಾಕ್ಷೆ ತೋಟ ಸಾಧಾರಣವಾದ ವಿಚಾರ, ಅಂದ್ರೆ ಎಲ್ರಿಗೂ ಗೊತ್ತು ದ್ರಾಕ್ಷೆ ತೋಟ. ಈಗ ನಮ್ಮ ಭಾರತ ದೇಶದಲ್ಲಿ ಕೆಲವರು ರಾಗಿ ಅಂತ ಅಂದ್ರೆ, ಉತ್ತರ ಭಾರತದವ್ರಿಗೆ ರಾಗಿ ಅಂದ್ರೆ ಏನು, ಎಲ್ಲಿದೆ ಅದು, ಹೇಗೆ ಅಂತ ಕೇಳ್ತಾರೆ. ನೀವು ಕೆಲವರು ನಮ್ಮ ದಕ್ಷಿಣ ಭಾರತಕ್ಕೆ ಬಂದ್ರೆ ಗೋಧಿ ಅಂದ್ರೆ ಹೇಗ್ ಬೆಳಿತಾರೆ, ಗೋಧಿ ಗೊತ್ತು, ಅದ್ರಿಗೆ ಹೇಗ್ ಬೆಳಿತಾರೆ ಅದೇ ಗೊತ್ತಿಲ್ಲ ಕೆಲವ್ರಿಗೆ. ಹಾಗೆ ನಮ್ಮ ದೇಶದಲ್ಲಿ ಕೆಲವು ಬೆಳೆ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಆದ್ರೆ ಇಸ್ರೇಲ್ ದೇಶದಲ್ಲಿ ಎಲ್ಲಿ ಹೋಗಿ ಯಾರನ್ನ ಕೇಳಿದ್ರು ದ್ರಾಕ್ಷೆ ತೋಟ ಅಂದ್ರೆ ಏನು ಅಂತ ಗೊತ್ತಿತ್ತು. ಶಿಷ್ಯರಿಗೂ ಕೂಡ ಗೊತ್ತಿತ್ತು. ಆ ಗೊತ್ತಿರುವಂತ ವಿಚಾರವನ್ನೇ ತೆಗೆದುಕೊಂಡು ಸಭೆಯ ವಿಶ್ವಾಸಿಗಳ ಕುರಿತಾಗಿ ಯೇಸು ಸ್ವಾಮಿ ಬೋಧನೆ ಮಾಡಕ್ ಶುರು ಮಾಡಿದ್ರು. ಇದು ಈ ವಾಕ್ಯ ಭಾಗದ ಹಿನ್ನೆಲೆ. ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ದಯವಿಟ್ಟು ಓದ್ರಿ. ಯಾರಾದ್ರೂ 1ನೇ ವಚನದಿಂದ 5ನೇ ವಚನ ತನಕ ಓದಿ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಸಾಕು. ದೇವ್ರ ವಾಕ್ಯಕ್ಕೆ ನಾವು ಸ್ತೋತ್ರ ಮಾಡೋಣ. ಇಲ್ಲಿ ಯೇಸು ಸ್ವಾಮಿ ಮಾತಾಡುವಾಗ ಒಂದು ಸ್ಪಷ್ಟವಾದಂತ ಸಂದೇಶವನ್ನ, ಸಭೆ ಹೇಗಿರ್ತದೆ, ಸಭೆ ಅಂದ್ರೆ ಏನು, ಸಭೆಯಲ್ಲಿ ವಿಶ್ವಾಸಿಗಳು ಅಂದ್ರೆ ಏನು, ಯಾರು ಯಾವ ಮಟ್ಟದಲ್ಲಿರ್ತಾರೆ, ಹೇಗಿರ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ವಾಕ್ಯ ಭಾಗಕ್ಕೆ ಬಂದ್ರೆ, ಈ ದ್ರಾಕ್ಷೆ ತೋಟ, ಅದು ಸಭೆ ದ್ರಾಕ್ಷೆ ತೋಟ ಇದ್ದ ಹಾಗೆ. ಈ ದ್ರಾಕ್ಷೆ ತೋಟದ ಯಜಮಾನ ಯಾರು? ತಂದೆಯಾದ ದೇವರು. ಅದನ್ನ 1ನೇ ವಚನದಲ್ಲೇ ನಾವು ನೋಡ್ತೇವೆ. ಅಲ್ಲಿ ಹೇಳ್ತದೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ಹೇಳ್ತಿರೋ ಯೇಸು ಸ್ವಾಮಿ, ಕೇಳ್ತಿರುವಂತರು ಶಿಷ್ಯರು. ಆ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಿದ್ರೆ, ನನ್ನ ತಂದೆ ತೋಟಗಾರನು. ಮೊದಲನೇದಾಗಿ ವಚನದಿಂದ ನಾವು ಏನ್ ಅರ್ಥ ಮಾಡ್ಕೊಳ್ತಿದ್ವಿ ಅಂದ್ರೆ, ಸಭೆ ಎಂಬತಕ್ಕಂತ ಈ ದ್ರಾಕ್ಷೆ ತೋಟ ಯಾರ ಸ್ವತ್ತಲ್ಲ, ಇದು ತಂದೆಯಾದ ದೇವರ ಆಸ್ತಿ. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಗಾಡ್. ದೇವರ ಸ್ವತ್ತಿದು, ಇದು ದೇವರ ಆಸ್ತಿ. ತಂದೆ ನನ್ನ ತಂದೆಯು ತೋಟಗಾರನು ಅಂದ್ರೆ ತೋಟದ ಮಾಲೀಕ, ಅದರ ಹಣ್ಣನ್ನ ಅಪೇಕ್ಷೆ ಪಡ್ತಕ್ಕಂಥವನು, ಅದಕ್ಕೆ ನೀರು ಒಯ್ಯುವವನು, ಗೊಬ್ಬರ ಹಾಕುವವನು, ಬೆಳೆಸುವವನು, ಕಾಪಾಡುವವನು, ಅದರಿಂದ ಪ್ರತಿಫಲ ಅಪೇಕ್ಷಿಸುವವನು ತಂದೆಯಾದ ದೇವರು ಎಂಬುದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಕೂಡ ಸಭೆಗೆ ಯಜಮಾನರಲ್ಲ, ಸಭೆಗಳಿಗೆ ಓನರ್ಗಳಲ್ಲ. ನಾವೆಲ್ಲರೂ ಕೂಡ ಏನ್ ಸಭೆನಲ್ಲಿ ಸೇವೆ ಮಾಡ್ತಿದೀವೋ, ಎಲ್ಡರ್, ಡೀಕನ್, ಎವಾಂಜಲಿಸ್ಟ್ ಅಥವಾ ಇನ್ನೂ ಯಾರ್ಯಾರಿದೀವೋ, ನಾವೆಲ್ಲರೂ ಕೂಡ ಆ ತೋಟದ ಕೆಲಸಗಾರರು, ಜೊತೆ ಕೆಲಸದವರು. ಆ ಕೆಲಸ ಮಾಡ್ಲಿಕ್ಕೆ ನಾವಿದ್ದೇವೆ ಹೊರತು ನಾವ್ಯಾರು ಕೂಡ ಅದರ ಯಜಮಾನರು ಅಲ್ಲ ಅನ್ನೋದನ್ನ ಯೇಸು ಸ್ವಾಮಿ ಮೊದಲನೇದಾಗಿ ಹೇಳಿದ್ರು. ನನ್ನ ತಂದೆ ತೋಟಗಾರ ಅಂದ್ರೆ ಇದ್ರ ಓನರ್ ನನ್ನ ತಂದೆ ಎಂಬ. ಎರಡನೇದಾಗಿ 2ನೇ ವ್ಯಕ್ತಿ, 3 ಜನದ ಬಗ್ಗೆ ಇಲ್ಲಿ ಓದ್ತೇವೆ. ಒಂದು ತಂದೆಯಾದ ದೇವರ ಬಗ್ಗೆ, ಎರಡನೇದಾಗಿ ಯೇಸು ಸ್ವಾಮಿ ಬಗ್ಗೆ ಓದ್ತೇವೆ. ಯೇಸು ಸ್ವಾಮಿ ಅವರೇ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಅಂದ್ರೆ ಆ ಭೂಮಿಗೆ ನೆಟ್ಟಿರ್ತಕ್ಕಂಥ ದ್ರಾಕ್ಷೆಯ ಆ ಬಳ್ಳಿ, ಆ ಗಿಡ ಯೇಸು ಸ್ವಾಮಿ ತಾನೆ. ಈ 3ನೇದಾಗಿ ನನ್ನಲ್ಲಿದ್ದು ಫಲ ಕೊಡದಿರುವ ಕೊಂಬೆ, ಅಥವಾ ನನ್ನಲ್ಲಿರುವ ಫಲ ಕೊಡುವ ಕೊಂಬೆ 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 ಎಂಬುದಾಗಿ ನಾವು ಅನೇಕ ಸಮಯದಲ್ಲಿ ಓದ್ತೀವಿ. ಇದು ಯಾರು? ವಿಶ್ವಾಸಿಗಳಾದಂತ ನೀವು ನಾವು ಎಲ್ಲರೂ ಸೇರಿ. ಸೊ ಮೊದಲನೇವರಿಂದ ಹಿಡಿದು ಕಡೆ ತನಕ ಇರ್ತಕ್ಕಂಥ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿಶ್ವಾಸಿಗಳು, ಸಭೆಯ ಸದಸ್ಯರುಗಳು, ಅವರು ದ್ರಾಕ್ಷೆ ಬಳ್ಳಿಯಲ್ಲಿ ಒಂದೊಂದು ಕೊಂಬೆಗಳು ಇದ್ದ ಹಾಗೆ ನಾವು ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈ ಸಭೆ ಎಂಬತಕ್ಕಂಥ ದ್ರಾಕ್ಷೆ ತೋಟದ ಯಜಮಾನ ದೇವರು, ಆ ನಿಜವಾದ ದ್ರಾಕ್ಷೆ ಬಳ್ಳಿ ಯೇಸು ಸ್ವಾಮಿ, ಆ ಕೊಂಬೆಗೆ ಅಂಟಿಕೊಂಡಿರ್ತಕ್ಕಂಥ ಕೊಂಬೆಗಳು, ಆ ಬಳ್ಳಿಗೆ ಅಂಟಿಕೊಂಡಿರ್ತಕ್ಕಂಥ ಕೊಂಬೆಗಳು ವಿಶ್ವಾಸಿಗಳು ಎಂಬುದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ನಾವು 2ನೇ ವಚನದಲ್ಲಿ ಓದ್ತೇವೆ. ಅದಾದ್ಮೇಲೆ ಮೊದಲನೇದಾಗಿ 3 ವ್ಯಕ್ತಿಯನ್ನು ಪರಿಚಯ ಮಾಡಿದ್ಮೇಲೆ ಈಗ 4 ತರವಾದಂತ ಕೊಂಬೆಗಳ ಬಗ್ಗೆ ಅಲ್ಲಿ ಮಾತಾಡ್ತಿದ್ದಾರೆ. ನನ್ಗ ಅನಿಸ್ತದೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ.
ಏನು 4 ತರವಾದ ಕೊಂಬೆ? ದಯವಿಟ್ಟು ಓದ್ರಿ. ಮೊದಲನೇ ಕೊಂಬೆ 1ನೇ ವಚನ, 2ನೇ ವಚನ ಓದಿ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಸಾಕು ತೆಗೆದುಹಾಕು. ಸಾಕು, ನಾವು ಮುಂದಕ್ಕೆ ಹೋಗೋಣ. ಹಾಗೆ ಓದ್ತಾ ನಾನು ನಿಲ್ಸಿ ಮುಂದಕ್ಕೆ ಹಾಗೆ ಹೋಗ್ತಾ ಹೋಗೋಣ. ಮೊದಲನೇ ಕೊಂಬೆ ಅಲ್ಲಿ ಬರ್ದಿದೆ ಫಲರಹಿತವಾದ ಕೊಂಬೆ. ಅಂದ್ರೆ ಸಭೆ ಎಂಬತಕ್ಕಂಥ ದ್ರಾಕ್ಷಿ ತೋಟದಲ್ಲಿ ಅನೇಕ ಕೊಂಬೆಗಳಿದೆ. ಅನೇಕ ಕೊಂಬೆಗಳಲ್ಲಿ ಕೆಲವು ಕೊಂಬೆಗಳಿದೆ, ಅವು ಫಲ ಕೊಡದೇ ಇರುವಂತ ಕೊಂಬೆಗಳು. ಫಲ ಕೊಡದಿರುವ ಕೊಂಬೆ ಎಂಬುದಾಗಿ ಬರ್ದಿದೆ. ಅಂದ್ರೆ ಸಭೆಯಲ್ಲಿ ಸದಸ್ಯರಾಗಿದ್ದು ಕೂಡ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ನಿಜವಾಗಿ ರಕ್ಷಣೆ ಹೊಂದಿಕೊಂಡಿದ್ರು ಕೂಡ, ಯೇಸು ಸ್ವಾಮಿನ ಅಂಗೀಕರಿಸಿದ್ರು ಕೂಡ, ದೀಕ್ಷಾಸ್ನಾನ ಆಗಿದ್ರು ಕೂಡ ಕೆಲವ್ರು ಇರ್ತಾರೆ, ಅವರು ಫಲ ಕೊಡದಿರುವ ಕೊಂಬೆ. ಅಂದ್ರೆ ಅವರ ಜೀವಿತದಲ್ಲಿ ಯಾವುದೇ ರೀತಿ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಂತ ಕೊಂಬೆಗಳು ಕೂಡ ಇರ್ತವೆ ಎಂಬುದನ್ನ ಯೇಸು ಸ್ವಾಮಿ ಹೇಳಿದ್ರು. ಎರಡನೇದಾಗಿ ಮತ್ತೆ ಮುಂದುವರಿಸಿ, ಅದನ್ನೇ ಫಲ ಮುಂದುವರಿಸಿ. ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ. ಸಾಕು. ಎರಡನೇದಾಗಿ ಹೇಳ್ತಾರೆ ಫಲ ಕೊಡುವ ಕೊಂಬೆ. ಒಂದು ಫಲ ಕೊಡದಿರುವ ಕೊಂಬೆ ಇರ್ತದೆ, ಎರಡನೇದಾಗಿ ಫಲ ಕೊಡುವ ಕೊಂಬೆ ಇರ್ತದೆ. ಅಂದ್ರೆ ಅವ್ರು ಯಾರು? ವಿಶ್ವಾಸಿಗಳು. ಅವ್ರ ಶಕ್ತಿಯಾನುಸಾರ ಅವ್ರಿಗೆ ದೇವ್ರು ಏನ್ ಸಾಮರ್ಥ್ಯ ಕೊಟ್ಟಿರ್ತಾನೋ ಅದನ್ನ ಉಪಯೋಗಿಸಿ, ಆ ತಲಾಂತಗಳನ್ನು ಉಪಯೋಗಿಸಿ ದೇವರಿಗೆ ಫಲಗಳನ್ನ ಕೊಡುವಂತವ್ರು ಇರ್ತಾರೆ. ನಾನು ಮುಂದೆ ಕೇಳ್ತಾ ಬರ್ತೀನಿ ಫಲ ಅಂದ್ರೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಮೂರನೇದಾಗಿ ಮುಂದಕ್ಕೆ ಓದಿ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಅಲ್ಲ, ಅದರಿಂದ ಈಗ ನೀವು ಎರಡನೇ ವಚನ ಓದಿ. ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಾ, ನಾನು ನಿಮಗೆ ಹೇಳಿದ ವಾಕ್ಯದ ನಾನು ಎರಡನೇ ದೆಸೆಯಿಂದ ವಚನ ಓದ್ತೀನಿ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ತೆಗೆದು ಹಾಕುತ್ತಾನೆ. ಅಂದ್ರೆ ಫಲ ಕೊಡದೇ ಇರೋ ಕೊಂಬೆ. ಆಮೇಲೆ ಮುಂದಕ್ಕೆ ಕೇಳಿದೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಎಂಬುದಾಗಿ ಹೇಳ್ತದೆ. ಆದ್ರೆ ಎರಡನೇದು ಫಲ ಕೊಡುವವರು ಇರ್ತಾರೆ. ಮೂರನೇದಾಗಿ ಹೇಳ್ತದೆ ಹೆಚ್ಚು ಫಲ ಕೊಡುವ ಹಾಗೆ ಎಂಬುದಾಗಿ ಹೇಳ್ತದೆ. ಹೆಚ್ಚು ಫಲ ಕೊಡುವ ಅಂದ್ರೆ ಫಲ ಕೊಡದೇ ಇರುವ ಕೊಂಬೆ ಇರ್ತದೆ, ಫಲ ಕೊಡುವ ಕೊಂಬೆ ಇರ್ತದೆ. ಮೂರನೇದಾಗಿ ಹೆಚ್ಚು ಫಲ ಕೊಡುವ ಕೊಂಬೆಗಳು ಸಹ ಇರ್ತವೆ. ಇವರು ಸಹ ಸಭೆ ವಿಶ್ವಾಸಿಗಳೇ, ಇವರು ಸ್ವಾಮಿಯನ್ನು ಅಂಗೀಕರಿಸ್ಕೊಂಡಿರೋರೆ, ಇವ್ರಿಗೂ ದೀಕ್ಷಾ ಸ್ನಾನ ಆಗಿರೋರೆ, ಆದ್ರೆ ಅವ್ರು ಬಹಳ ಹೆಚ್ಚು ಫಲ ಕೊಡ್ತಾರೆ. ನಾಲ್ಕನೇದಾಗಿ ನಾವು ಎಲ್ಲಿ ಓದ್ತೇವೆ ಅಂತ ಅಂದ್ರೆ 7ನೇ ವಚನ ಮತ್ತು 8ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಆಗುವುದು. ಸಾಕು, ಅಲ್ಲಿ ಓದ್ತೇವೆ ಬಹಳ ಫಲ ಕೊಡುವ ಕೊಂಬೆಗಳು ಸಹ ಇರ್ತದೆ. ನೀವೆಲ್ಲ ಗಮನಿಸ್ತಿದ್ದೀರಿ ಎಂಬುದು ನಾನು ಭಾವಿಸ್ತೇನೆ. ಫಲ ಕೊಡದೇ ಇರುವ ಕೊಂಬೆ ಇರ್ತದೆ 1ನೇ ವಚನ, 2ನೇ ವಚನ. ಫಲ ಕೊಡುವ ಕೊಂಬೆ ಇರ್ತದೆ, ಅದರಲ್ಲೂ ಅದು 2ನೇ ವಚನದಲ್ಲೇ ಬರ್ದಿದೆ. 2ನೇ ವಚನ ಮತ್ತು 3ನೇ ವಚನದಲ್ಲಿ ಓದ್ತೀವಿ ಹೆಚ್ಚು ಫಲ ಕೊಡುವ ಕೊಂಬೆ ಕೂಡ ಇರ್ತದೆ. ನಾವು 7 ಮತ್ತು 8ನೇ ವಚನದಲ್ಲಿ ಓದ್ತೀವಿ ಬಹಳ ಫಲ ಕೊಡುವ ಕೊಂಬೆ ಇರ್ತದೆ. ನನ್ನ ಪ್ರೀತಿ ದೇವ ಜನರೇ, ಯೇಸು ಸ್ವಾಮಿ ಹೇಳ್ತಿರೋದು ಬಹಳ ಸರಳ, ಸಿಂಪಲ್. ಸಭೆ ಎಂಬತಕ್ಕಂಥ ದ್ರಾಕ್ಷಿ ತೋಟ, ಇದೊಂದು ದ್ರಾಕ್ಷಿ ತೋಟ ಇದ್ದ ಹಾಗೆ. ಅದಕ್ಕೆ ಚಪ್ಪರ ಬೇಕು. ಅದು ತಾನಾಗಿಯೇ ಅದು ನಿಂತ್ಕೊಳ್ಳುವುದಿಲ್ಲ, ಅದು ಒಂಟಿ ಅಲ್ಲ. ಅನೇಕ ಸೇರಿ ಒಟ್ಟಾಗಿ, ಅನೇಕ ಕಂಬಗಳು ಸೇರಿ ಒಟ್ಟಾಗಿ ನಿಲ್ಸಿರುವಂತದ್ದೇ ಒಂದು ಸಭೆ. ಆ ಚಪ್ಪರ ಯಾವಾಗ್ಲೂ ನಾವು ಈ ಬೇರೆ ಬೆಳೆ ಹಾಗಲ್ಲ. ಇದು ದ್ರಾಕ್ಷಿ ಬಳ್ಳಿ ಬೇರೆ ಯಾವುದು ಗಿಡ, ಈಗ ಮಾವಿನ ಗಿಡದ ಹಾಗಲ್ಲ, ಹಲಸಿನ ಮರದ ಹಾಗಲ್ಲ. ಅವು ಒಂದೇ ಬೀಜ, ಅವು ಒಂದೇ ಬಳ್ಳಿ. ಫಸ್ಟ್ ಬೀಜ ಬಿಡುತ್ತೆ, ಅದು ಗಿಡ ಆಗುತ್ತೆ, ಅದಾದ್ಮೇಲೆ ಮರವಾಗುತ್ತೆ. ಅದ್ರ ದ್ರಾಕ್ಷಿ ಬಳ್ಳಿ ಹಾಗಲ್ಲ, ಅದು ಚಪ್ಪರದ ಆಶ್ರಯದ ಮೇಲೆ ಅದು ಬೆಳೀತದೆ. ಆ ಚಪ್ಪರ ಒಂದು ಕಂಬ ಇರೋದಿಲ್ಲ, ಅನೇಕ ಕಂಬಗಳಿರ್ತದೆ. ಆ ಅನೇಕ ಕಂಬಗಳ ಸಪೋರ್ಟ್ ಇಂದ ಅದರ ಆ ಭಾರವನ್ನು ಹೊರಲಿಕ್ಕೆ ಅವು ಒತ್ತಾಸೆಯಾಗಿ ನಿಂತುಕೊಂಡಿರೋದ್ರಿಂದ ಅದ್ರ ಮೇಲೆ ಆ ದ್ರಾಕ್ಷಿ ಬಳ್ಳಿ ಹರಡಿಕೊಳ್ತದೆ, ಎಲ್ಲವನ್ನು ವ್ಯಾಪಿಸಿಕೊಳ್ತದೆ, ಅದರ ಮೇಲೆ ಫಲಗಳನ್ನ ಕೊಡ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಈ ಚಪ್ಪರ ದ್ರಾಕ್ಷಿ ತೋಟ ಎಂಬತಕ್ಕಂಥ ಈ ಚಪ್ಪರದ ಮೇಲೆ ಬೆಳೆದಿರ್ತಕ್ಕಂಥ ದ್ರಾಕ್ಷಿ ತೋಟ ಇದು ಸಭೆಗೆ ಹೋಲಿಕೆ ಆಗಿದೆ. ಸಭೆಯಲ್ಲಿ ಎಲ್ಲಾ ವಿಶ್ವಾಸಿಗಳು ಒಂದೇ ತರ ಇರುವುದಿಲ್ಲ. ಎಲ್ರೂ ಒಟ್ಟಿಗೆ ಕೂತ್ಕೊಳ್ತೀವಿ, ಎಲ್ರೂ ಒಟ್ಟಿಗೆ ಪಾಲ್ ತೆಗೆದುಕೊಳ್ತೇವೆ, ಎಲ್ರೂ ಒಟ್ಟಿಗೆ ಹಾಡ್ತೇವೆ, ಎಲ್ರೂ ಒಟ್ಟಿಗೆ ಹೋಗ್ತೇವೆ. ಆದ್ರೆ
ನಮ್ಮ ಆತ್ಮೀಕ ಜೀವಿತದಲ್ಲಿ ಬಹಳ ವ್ಯತ್ಯಾಸಗಳಿರ್ತದೆ. ಕೆಲವರು ಫಲ ಕೊಡದವ್ರು ಇರ್ತಾರೆ, ಕೆಲವರು ಫಲ ಕೊಡುವವರು ಇರ್ತಾರೆ, ಕೆಲವರು ಹೆಚ್ಚು ಫಲ ಕೊಡುವವರು ಇರ್ತಾರೆ, ಕಡೆಯದಾಗಿ ಬಹಳ ಫಲ ಕೊಡುವವರು ಇರ್ತಾರೆ ಎಂಬುದನ್ನ ಯೇಸು ಸ್ವಾಮಿ ಹೇಳ್ತಾ ಬಂದ್ರು. ಅದಾದ್ಮೇಲೆ ಸಭೆಯಲ್ಲಿ ಇನ್ನೂ ಒಂದು ರಹಸ್ಯವನ್ನ ಅವ್ರ ಮುಂದೆ ಕೇಳ್ತಾ ಬಂದ್ರು. ಫಲ ಕೊಡದೇ ಇರುವ ಕೊಂಬೆ ಯಾಕೆ ಫಲ ಕೊಡ್ತಾ ಇಲ್ಲ? ಏನಾಗಿದೆ? ಯಾತಕ್ಕೋಸ್ಕರ ಫಲ ಕೊಡ್ತಿಲ್ಲ? ನಾವು ಬೈಬಲ್ ನಲ್ಲಿ ಬೇರೆ ಬೇರೆ ವಾಕ್ಯಗಳನ್ನ ನಾವು ಗಮನಿಸ್ತಾ ಬಂದ್ರೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಇದೇನು ದೊಡ್ಡ ಒಂದು ಮರ್ಮ ಏನಲ್ಲ. ಯಾವ ಕೊಂಬೆ ನೀವು ಚಪ್ಪರದಿಂದ ಹೊರಗಡೆ ಇರ್ತದೋ ಅಥವಾ ಹಾರಾಡ್ತಿರ್ತದೋ ಉದ್ದವಾಗಿ ಬೆಳೀತದೆ, ಆದ್ರೆ ಫಲ ಇಲ್ಲದೆ ಇರೋದ್ರಿಂದ ಅದು ಎಲ್ಲಾ ಕಡೆ ಗಾಳಿ ಬಂದ ಕಡೆ ಹಾರಾಡ್ತಿರ್ತದೆ. ನೀವು ದಯಮಾಡಿ ದ್ರಾಕ್ಷೆ ತೋಟಕ್ಕೆ ಏನಾದ್ರೂ ಮುಂದಿನ ಸರಿ ಹೋದಾಗ ಗಮನಿಸಿ, ಯಾವ ಫಲ ಕೊಡುವಂತ ಕೊಂಬೆ ಅದು ಒಂದೇ ಹಣ್ಣು ಬಿಟ್ಟಿರ್ಲಿ, ಅದು ಹಾರಾಡುವುದಿಲ್ಲ. ಗಾಳಿ ಬಂದಾಗ ಅತ್ತಿತ್ತ ಅದು ಹಾರಾಡುವುದಿಲ್ಲ. ಆಗ ಫಲದ ಭಾರಕ್ಕೆ ಅದು ಚಪ್ಪರದ ಮೇಲೆ ಕೂತಿರ್ತದೆ. ಅದೇ ನೀವು ಫಲ ಕೊಡದೇ ಇರುವಂತ ಕೊಂಬೆಗಳನ್ನ ನೋಡ್ರಿ, ಅದು ಈ ಕಡೆ ಗಾಳಿ ಬಂದ್ರೆ ಹೀಗೆ ಹೋಗ್ತದೆ, ಆ ಕಡೆ ಗಾಳಿ ಬಂದ್ರೆ ಹೀಗೆ ಹೋಗ್ತದೆ. ಇನ್ನೂ ಕೆಲವು ಸಮಯ ಬೆಳೆದು 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 ಅದು ಕೆಳಗಡೆ ಚಪ್ಪರದಿಂದ ಕೆಳಗಡೆ ಬಿದ್ದು ಮಣ್ಣಿಗೂ ಕೂಡ ಸೇರ್ಕೊಂಡಿರ್ತದೆ. ಉದ್ದವಾಗಿ ಬೆಳೀತದೆ, ಅದ್ರ ಫಲ ಇರೋದಿಲ್ಲ. ಅದು ಬೆಳೆದ ಚಪ್ಪರದ ಹೊರಗಡೆ ಬಂದು ಮಣ್ಣಿಗೂ ಕೂಡ ಸೇರ್ಕೊಂಡಿರ್ತದೆ. ಅಂತ ಕೊಂಬೆಗಳು ಫಲ ಕೊಡೋದಿಲ್ಲ. ನೀವು ಚಪ್ರದಲ್ಲಿ ಇದು ದ್ರಾಕ್ಷಿ ತೋಟದಲ್ಲಿ ಇದು ಸಹಜ, ನೀವು ಹೋಗಿ ನೋಡ್ರಿ ಬೇಕಾದ್ರೆ. ಏನಿದ್ರ ಅರ್ಥ? ಕೆಲವು ವಿಶ್ವಾಸಿಗಳು ಸಭೆಗಳಲ್ಲಿ ಇರ್ತಾರೆ, ಅವರು ಈ ಚಪ್ಪರದ ಒಳಗಡೆ ಇರುವುದಿಲ್ಲ. ಅಂದ್ರೇನು? ಸಭೆಯ ಚೌಕಟ್ಟಿನಲ್ಲಿ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಸಭೆಯ ಇತಿಮಿತಿಗೆ ಅವ್ರಿಗೆ ಒಳಪಡಕ್ಕೆ ಇಷ್ಟ ಇರೋದಿಲ್ಲ, ಸಭೆಯ ನಿಯಮಗಳನ್ನು ಅನುಸರಿಸಕ್ ಅವ್ರಿಗೆ ಇಷ್ಟ ಇರೋದಿಲ್ಲ. ಅವ್ರಿಗೆ ಹೇಗೆ? ನಾನೇ ರಾಜ, ನಾನೇ ಮಂತ್ರಿ, ನಾನೇ ಪ್ರಜೆ, ನಾನು ಯಾರು ಕೇಳೋ ಹಾಗಿಲ್ಲ, ನಾನು ಸ್ವತಂತ್ರನು, ಕ್ರಿಸ್ತನಿಂದ ನಾನು ಬಿಡುಗಡೆಯಾಗಿದ್ದೇನೆ. ಹೀಗೆ ದೇವರ ವಾಕ್ಯವನ್ನ ಅನೇಕ ಸಮಯದಲ್ಲಿ ತಮ್ಮ ಇಷ್ಟಾನುಸಾರವಾಗಿ ಹೇಳುತ್ತಾ ದೇವರ ವಾಕ್ಯವೆಂಬತಕ್ಕಂಥ ಚೌಕಟ್ಟಿನೊಳಗಡೆ, ಸಭೆಯನ್ನು ದೇವ್ರು ಕೊಟ್ಟಿರ್ತಕ್ಕಂಥ ಸಭೆಯ ಚೌಕಟ್ಟಿನೊಳಗಡೆ ಬದುಕದನೆ ಬಹಳವಾಗಿ ಬೆಳೆದು, ಅಂದ್ರೆ ಏನರ್ಥ? ಕ್ರಿಸ್ತನಿಂದ ಬರುವಂತ ಎಲ್ಲಾ ಲಾಭಗಳನ್ನ, ಕ್ರಿಸ್ತನಿಂದ ಬರುವಂತ ಎಲ್ಲಾ ಆಶೀರ್ವಾದಗಳನ್ನ ಪಡ್ಕೊಂಡು, ಎಲ್ಲವನ್ನ ಉಪಯೋಗಿಸ್ಕೊಂಡು, ಆತನ ಆಶೀರ್ವಾದದಿಂದ, ಆತನ ಕೃಪೆಯಿಂದ, ಆತನ ದಯೆಯಿಂದ, ದೇವಜನರ ಪ್ರಾರ್ಥನೆಯಿಂದ ಬಹಳವಾಗಿ ಬೆಳೀತಾರೆ. ಆದ್ರೆ ಯಾವುದೇ ಫಲ ಇರುವುದಿಲ್ಲ. ದೇವರನ್ನ ಮೆಚ್ಚಿಸ್ತಕ್ಕಂಥ ಯಾವುದೇ ಗುಣಲಕ್ಷಣಗಳು ಅವ್ರು ಕಾಣುವುದಿಲ್ಲ, ಸೇವೆಯನ್ನು ನಾವು ಕಾಣುವುದಿಲ್ಲ, ಒಂದು ಇತರರಿಗಾಗಿ ಒಂದು ಪ್ರಾರ್ಥಿಸುವಂತ ಸ್ವಭಾವ ಕೂಡ ಅವ್ರಿಗೆ ಇರುವುದಿಲ್ಲ. ಕೇವಲ ನಾಮಕಾವಸ್ಥೆ ಜೀವನ. ಹೊರಗಡೆ ನೋಡುವಾಗ ಬಹಳ ದಷ್ಟಪುಷ್ಟವಾಗಿ ಬೆಳೆದಿದೆ ಎಂಬ ಕಾಣಿಸ್ತದೆ, ಆದ್ರೆ ಒಳಗಡೆ ನೋಡುವಾಗ ಅದರಿಂದ ಯಾವ ಫಲ ಕಾಣುವುದಿಲ್ಲ. ಅದು ಅತಿಯಾಗಿ ಬೆಳೆದು ನೆಲಕ್ಕೂ ಕೂಡ ಹೋಗಿ ಸೇರ್ಕೊಳ್ಬಹುದು, ಮಣ್ಣಿಗೆ ಕೂಡ ಹೋಗ್ಬಿಡ್ತದೆ ಕೆಳಗಡೆ. ಅಂತಹ ಕೊಂಬೆಗಳು ಫಲ ಕೊಡಕ್ಕೆ ಸಾಧ್ಯವೇ ಇಲ್ಲ. ಫಲವನ್ನ ಅವರಿಂದ ಯಜಮಾನನು ನಿರೀಕ್ಷಿಸುವಾಗ ಖಾಲಿಯಾಗಿರ್ತವೆ. ಆದ್ರೆ ಯಾವುದೇ ತೋಟಗಾರನು, ಅದು ದ್ರಾಕ್ಷಿ ತೋಟದ ಓನರ್ ಆಗ್ಲಿ ಅಥವಾ ಇನ್ನೊಂದು ಯಾವುದೇ ತೋಟದ್ದಾಗ್ಲಿ, ಯಾವುದೇ ಆ ದ್ರಾಕ್ಷಿ ತೋಟದ ಯಜಮಾನರು ಪ್ರತಿಯೊಂದು ಕೊಂಬೆಯಿಂದ ಫಲವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಸಹಜ. ನಾವು ರೈತನ ಕುಟುಂಬದಿಂದ ಬಂದಿರೋರು, ನಮ್ಮ ತಂದೆ ರೈತರು, ನಾವು ಕೂಡ ಒಂದ್ ರೀತಿ ಅರ್ಧಂಬರ್ಧ ರೈತ. ನಾವು ಬೆಳೆ ಹಾಕಿದ್ರೆ ಅದು ಆಲೂಗೆಡ್ಡೆ ಬೆಳಿಲಿ, ಜೋಳ ಬೆಳಿಲಿ, ರಾಗಿ ಬೆಳಿಲಿ, ನಮ್ಮಲ್ಲಿ ಸಪೋಟ ಹಾಕಿದ್ದೇವೆ, ಸಪೋಟ ಬೆಳಿಲಿ, ಪ್ರತಿಯೊಂದು ಗಿಡವೂ ಕೂಡ 100% ಕೊಡ್ಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೆ ಅಗತ್ಯ ಮಾಡಿಸ್ತೇವೆ, ಗೊಬ್ಬರ ಹಾಕಿಸ್ತೇವೆ, ನೀರು ಬಿಡ್ತೇವೆ, ಕಳೆ ತೆಗೆಸ್ತೇವೆ, ದನ ಕರುಗಳು ಬಂದು ತಿನ್ನದ ಹಾಗೆ, ಕಾಡು ಪ್ರಾಣಿಗಳು ಬಂದು ತಿನ್ನದ ಹಾಗೆ ಬೇಲಿ ಹಾಕಿಸ್ಕೊಳ್ತೇವೆ, ಕಾಯ್ತೇವೆ, ಗಮನ ಕೊಟ್ಟು ನೋಡ್ತೇವೆ. ಒಂದು ಹೂ ಬಿಟ್ಟಾಗ್ಲೂ ಕೂಡ ಇದು ಕಾಯಿ ಬಿಡ್ತದೆ, ಇದು ಹಣ್ಣಾಗ್ತದೆ ಎಂಬುದಾಗಿ ಪ್ರತಿಯೊಬ್ಬ ರೈತನು, ಆ ತೋಟದ ಯಜಮಾನರು ಬಹಳ ಅಪೇಕ್ಷೆಯಿಂದ ಕಾಯ್ತಾರೆ. ಹೋಗ್ಲಿ ಬಿಡು, ಇದೊಂದು ಫಲ ಕೊಡದೆ ಇದ್ರು ಪರವಾಗಿಲ್ಲ, ಅದು ಕೊಡ್ತಾ ಇದೆಯಲ್ಲ ಸಾಕು, ಇದು ಕೊಡದೆ ಹೋದ್ರು ಪರವಾಗಿಲ್ಲ ಅಂತಕ್ಕಂಥ ಒಬ್ಬ ರೈತನು ಕೂಡ ಹೇಳಕ್ ಸಾಧ್ಯ ಇಲ್ಲ. ನಿಜವಾದ ತೋಟಗಾರನಾದ್ರೆ ಆತನ ಹಾಗೆ ಹೇಳುವುದಿಲ್ಲ. ಯಾಕಂದ್ರೆ ಅದಕ್ಕೋಸ್ಕರ ತಾನೆ ಇಡೀ ಶ್ರಮವನ್ನು ಹಾಕಿರ್ತಾನೆ. ನೀವು ಕೆಲವು ಸಮಯ ನೀವು ಪೇಪರ್ಗಳಲ್ಲಿ ಓದ್ಬೋದು, ನೀವು ಕೇಳ್ಬೋದು, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತೇಳಿ.
ಕೆಲವು ಸಮಯದಲ್ಲಿ ಇದು ಒಂದ್ ರೀತಿ ಬೇರೆ ಬೇರೆ ಕಾರಣಕ್ಕೆ ಸತ್ರು ಕೂಡ ಆ ಸರ್ಕಾರದ ಮೇಲೆ ಹೊಣೆ ಹೊರಿಸ್ಲಿಕ್ಕೋಸ್ಕರ ರೈತರು ಸಾಲ ಬಾಧೆ ತಾಳಲಾರದೆ ಸತ್ರು ಅಂತ ಕೂಡ ಹೇಳ್ತಾರೆ, ಬಿಂಬಿಸ್ತಾರೆ. ಬಟ್ 100ರಲ್ಲಿ 99 ಭಾಗ ಸತ್ಯವೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೇನೆ, ಕೆಲವರು ರೈತರು ನೋಡಿದ್ದೇನೆ, ಅವರು ನಿಜವಾಗಿ ನಾನು ಕಣ್ಣಾರೆ ನೋಡಿರೋದು ಹೆಂಡತಿಯ ತಾಳಿಯನ್ನು ಕೂಡ ತೆಗೆದುಕೊಂಡೋಗಿ ಅಡ ಇಟ್ಟು ಸಾಲ ತಂದು ಅದ್ರಲ್ಲಿ ಗೊಬ್ಬರ, ಬೀಜ, ಇನ್ನು ಮತ್ತಿತರ ಬೇಕಾದಂತ ಸಾಮಾನುಗಳನ್ನ ತಂದು ಬೆಳೆಗೆ ಹಾಕಿರೋದನ್ನ ನಾನು ಕಣ್ಣಾರೆ ನೋಡಿದೆ. ಇಷ್ಟೆಲ್ಲ ಅವನು ಆ ಬೆಳೆ ಬರ್ತದೆ ಎಂಬುದಾಗಿ ತನ್ನ ಶ್ರಮವನ್ನ, ತನ್ನ ಇಡೀ ಜೀವಿತವನ್ನ ವ್ಯಯ ಮಾಡ್ತಾ ಇರ್ತಾನೆ, ಬೆವರು ಸುರಿಸ್ತಾನೆ, ಹಗ್ಲು ರಾತ್ರಿ ಕೆಲಸ ಮಾಡ್ತಾನೆ. ನೀವು ನಮ್ಮಲ್ಲಿ ನಮ್ಮ ಅಣ್ಣ ತಾಳೆ ಗಿಡ ಹಾಕಿದ್ದಾರೆ. ಆ ತಾಳೆ ಗಿಡದಲ್ಲಿ ಹಣ್ಣು ಬರ್ಲಿಕ್ಕೆ ಶುರುವಾಯ್ತು. ಅದನ್ನ ಫಾರ್ಮ್ ಆಯಿಲ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಆ ತಾಳೆ ಹಣ್ಣು ಬಿಡಕ್ ಶುರುವಾಯ್ತು. ಬಿಟ್ಟಾಗ ಕಾಡು ಹಂದಿಗಳು ಬಂದು ತಿನ್ನಕ್ ಶುರು ಮಾಡ್ಬಿಟ್ಟು ನಮ್ಮ ಅಣ್ಣ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ಟ. ಅಯ್ಯೋ ಏನ್ ಮಾಡದಪ್ಪ, ಹೆಂಗ್ ಓಡ್ಸೋದು ಅಂತೇಳಿ. ಆಮೇಲೆ ಏನೇನೆಲ್ಲ ಉಪಾಯ ಮಾಡಿ ಅವ್ರು ಕೇಳಿ ಇವ್ರು ಕೇಳಿ ತೋಟಗಾರಿಕೆ ಇಲಾಖೆಗೆ ಹೋಗಿ ಅದಕ್ಕೆ ಒಂದು ಉಪಾಯ ಕಂಡಿಡ್ದು ಏನ್ ಮಾಡಿದ್ರು ಅಂದ್ರೆ, ಕಟಿಂಗ್ ಶಾಪ್ ನಲ್ಲಿ ಹೋಗಿ ಕಟ್ ಮಾಡಿ ಬಿಸಾಕ್ತಾರಲ್ಲ ಆ ತಲೆ ಕೂದ್ಲು, ಆ ತಲೆ ಕೂದನ್ನೆಲ್ಲಾ ತಂದು ಆ ಗಿಡದ ಸುತ್ತ ಹಾಕ್ರಿ. ಹಂದಿಗಳಿಗೆ ಅದು ತಿನ್ಲಿಕ್ ಬರುವಾಗ ಮೂಸ್ತವೆ. ಆ ಕೂದಲು ಮೂಗಿನ ಒಳಗಡೆ ಹೋಗುವಾಗ ಅವು ಯಾವುದೇ ಕಾರಣಕ್ಕೂ ಅವು ತಿನ್ನಕ್ಲ, ಅವು ಸೀತು ಅಂದ್ರೆ ಕೆಮ್ಮುತ್ತಾ ಅವು ತಿನ್ನಕ್ಕಾಗೋದಿಲ್ಲ, ಗುಳುಗುಳು ಅನ್ನತ್ತೆ, ಹಾಗೆ ಎಲ್ಲ ಹೋಗ್ತವೆ ಅಂತ ಹೇಳಿ ಉಪಾಯ ಹೇಳ್ಕೊಟ್ರು ತೋಟಗಾರಿಕೆ ಇಲಾಖೆಯವರು. ಹಾಗೆ ಹಾಕಿದ್ರಿಂದ ಬಹಳಷ್ಟು ತಾಳೆಹಣ್ಣು ಉಳಿತು. ಆತನು ಈಗಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾನೆ. ನೋಡಿ, ಒಬ್ಬ ರೈತನು ಒಂದು ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಶ್ರಮ ಪಡ್ತಾನೆ. ನನ್ನ ಪ್ರೀತಿ ದೇವ ಜನರೇ, ದ್ರಾಕ್ಷೆ ತೋಟವೆಂಬತಕ್ಕಂತ ಸಭೆಯಲ್ಲಿ ಒಂದೊಂದು ಕೊಂಬೆಯನ್ನ ಪೋಷಿಸಿ, ಬೆಳೆಸಿ, ಆಶೀರ್ವದಿಸಿ ನಡೆಸ್ತಿರ್ತಕ್ಕಂಥ ತಂದೆಯಾದ ದೇವರು ಪ್ರತಿಯೊಂದು ಕೊಂಬೆಯಿಂದ ಆತನು ಫಲ ಅಪೇಕ್ಷೆ ಮಾಡ್ತಕ್ಕಂಥದ್ದು ಸಹಜವೇ. ಬನ್ನಿರಿ ಒಂದು ವಾಕ್ಯ ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪುಸ್ತಕ, ಪ್ರವಾದನ ಪುಸ್ತಕ 5ನೇ ಅಧ್ಯಾಯವನ್ನ ತಿರುಗಿಸಿರಿ. ಅಲ್ಲಿಂದ 5ನೇ ಅಧ್ಯಾಯದಲ್ಲಿ ದಯಮಾಡಿ 1ನೇ ವಚನದಿಂದ ಬೇಗ ಬೇಗ ಓದ್ರಿ. ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು, ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು. ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಸಾಕು. ನಾವು ವಾಕ್ಯದಲ್ಲಿ ಈಗಾಗ್ಲೇ ಓದಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ದ್ರಾಕ್ಷಿ ತೋಟದ ಕುರಿತಾಗಿ ದೇವ್ರು ಮಾತಾಡಿದ್ದಾನೆ. ಯೆಶಾಯನ ಮೂಲಕವಾಗಿ ದೇವ್ರು ಹೇಳ್ತಿರೋದೇನು ಅಂದ್ರೆ, ಇಸ್ರಾಯೇಲ್ರು ನನ್ನ ದ್ರಾಕ್ಷಿ ತೋಟ, ನಾನು ಅದರ ಯಜಮಾನ, ನಾನು ಅದನ್ನ ಬೇರೆ ನಾನು ನೋಡಿ ಅಲ್ಲಿ ಹೇಳ್ತಿದೆ, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿ ತೋಟ ಇತ್ತು. ಅಂದ್ರೆ ಆ ದ್ರಾಕ್ಷಿ ಬಳ್ಳಿಯನ್ನ ಐಗುಪ್ತವೆಂಬತಕ್ಕಂತ ಊರಿನಿಂದ ಅತ್ಯುತ್ತಮವಾದಂತ ದ್ರಾಕ್ಷಿ ಬಳ್ಳಿಯನ್ನ ತಂದು ಸಾರವತ್ತಾದ ಅಂದ್ರೆ ಫಲವತ್ತಾದ ಚಂದವಾಗಿರ್ತಕ್ಕಂಥ ಗುಡ್ಡದ ಮೇಲೆ ನಾನು ಹಾಕಿದೆ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ಅಗತೆ ಮಾಡಿದೆ, ಕಲ್ಲುಗಳನ್ನು ತೆಗೆದು ಹಾಕಿದೆ. ಮತ್ತೆ ನಾನು ತಂದಂತ ದ್ರಾಕ್ಷಿ ಸಸಿ ಯಾವುದು? ಒಳ್ಳೆ ದ್ರಾಕ್ಷಿ ಸಸಿ. ಅದು ಕಳಪೆದಲ್ಲ, ರೋಗಗ್ರಸ್ತವಾದದ್ದಲ್ಲ, ಒಳ್ಳೆ ಸಸಿ. ನಮ್ಮ ರಕ್ಷಕನಾದ ಯೇಸು ಕೃಷ್ಣನ ಪರಿಪೂರ್ಣತೆಯನ್ನು ಸೂಚಿಸ್ತದೆ. ಯಾವ ಸುಕ್ಕು, ದೋಷ, ಕಳಂಕ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಪಾಪರಹಿತನು, ನಿಂದಾರಹಿತನು, ಆತನು ಸರ್ವಶಕ್ತನು, ಸಾವಿಲ್ಲದವನು, ಅದೆಲ್ಲವನ್ನು ಸೂಚಿಸ್ತದೆ. ಒಳ್ಳೆ ದ್ರಾಕ್ಷಿಯ ಸಸಿಯನ್ನ ನಾನು ತಂದು ಹಾಕಿದೆ. ಅದರಲ್ಲಿ ಇಲ್ಲಿ ನೋಡಿದ್ರೆ ಅದು ಇಸ್ರಾಯೇಲ್ರಿಗೆ ಹೋಲಿಕೆ ಆಗಿದೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ನಾವು ವಾಕ್ಯದಲ್ಲಿ ಓದಿದ ಪ್ರಕಾರ ಯೇಸು ಸ್ವಾಮಿಗೆ ಹೋಲಿಕೆ ಆಗಿದೆ.
ಇಡೀ ಒಂದು ತೋಟ ಒಂದು ಸಭೆಯ ಒಂದು ಚಿತ್ರಣವನ್ನು ಸೂಚಿಸ್ತದೆ. ಆಗ ಆ ದ್ರಾಕ್ಷಿಯ ತೋಟದ ಯಜಮಾನನು ಮಧ್ಯದಲ್ಲಿ ಬುರುಜನ್ನ ಕಟ್ಟಿಸಿದಾನೆ. ದ್ರಾಕ್ಷಿ ತೋಟಕ್ಕೆ ಬೇಕಾದದ್ದು ಎಲ್ಲವನ್ನೂ ಮಾಡಿದಾನೆ. ಕಲ್ ತೆಗೆದು ಹಾಕಿದ್ದಾನೆ, ಕಳೆ ತೆಗೆಸಿದಾನೆ. ಬುರುಜು ಅಂತ ಹೇಳಿದ್ರೆ ಅದನ್ನ ಕಾಯ್ಲಿಕ್ಕೆ ವಾಚ್ ಟವರ್ ಅಂತ ಕರಿತೇವೆ. ಕಾಯ್ಲಿಕ್ಕೆ ಕೂಡ ಯಾವುದೇ ಕಾಡು ಪ್ರಾಣಿಗಳು, ನರಿಗಳು ಬಂದು ತಿನ್ನಬಾರದು ಎಂಬುದಾಗಿ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ಯಾಕಂದ್ರೆ ತನ್ನ ಇಡೀ ಜೀವಿತವನ್ನೇ, ತನ್ನ ಎಲ್ಲ ಆದಾಯವನ್ನ ಅದ್ರ ಮೇಲೆ ಹಾಕಿದ್ದಾನೆ. ತನ್ನೆಲ್ಲಾ ಆಶೀರ್ವಾದಗಳನ್ನ ಅದ್ರ ಮೇಲೆ ಸುರಿದಿದ್ದಾನೆ. ಆಹಾ, ಈಗ ವಾಕ್ಯ ಹೇಳ್ತದೆ, ಅಯ್ಯೋ ನನ್ನ ತೋಟವು ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತ ಇನ್ನೇನು ಮಾಡಬೇಕಾಗಿತ್ತು? ಇನ್ನೇನು ಮಾಡ್ಬೇಕಾಗಿತ್ತು? ನಾನು ಏನ್ ಕಡಿಮೆ ಮಾಡಿದ್ದೇನೆ? ಏನ್ ಕೊಡ್ಲಿಲ್ಲ ನಾನು? ಯಾವುದನ್ನು ಕೊಡ್ಲಿಲ್ಲ ನಾನು? ಏನ್ ನಿಮಗ್ ಕಡಿಮೆ ಮಾಡಿದ್ದೇನೆ ಹೇಳ್ರಿ? ಆದ್ರೂ ಕೂಡ ಹೊಲಸು ಹಣ್ಣು ಯಾಕೆ ಬಿಟ್ಟಿದ್ದೀನು? ನನ್ ಗೊಬ್ಬರ ಹಾಕ್ಲಿಲ್ವಾ? ನೀರು ಒಯ್ಲಿಲ್ವಾ? ಕಳೆ ತೆಗಿಲಿಲ್ವಾ? ನಾನೇನ್ ಕಡಿಮೆ ಮಾಡಿದ್ದೇನೆ? ನನ್ನ ಪ್ರೀತಿ ದೇವ ಜನರೇ, ಇದೇ ಪ್ರಶ್ನೆಯನ್ನ ತಂದೆಯಾದ ದೇವರು ತೋಟಗಾರನಾಗಿ, ತೋಟದ ಯಜಮಾನನಾಗಿ ಪ್ರತಿಯೊಂದು ಕೊಂಬೆಯಿಂದ ಫಲವನ್ನು ಅಪೇಕ್ಷಿಸುತ್ತಿರುವಾಗ ದುರದೃಷ್ಟ ಸಂಗತಿ, ದುಃಖದ ಸಂಗತಿ ಏನಂದ್ರೆ, ಬಹಳಷ್ಟು ನಮ್ಮ ಸಭೆಯ ವಿಶ್ವಾಸಿಗಳು ಫಲರಹಿತರಾಗಿ ಕಂಡು ಬರ್ತಾ ಇದ್ದಾರೆ. ಫಲರಹಿತರು. ಇಲ್ಲಿ ನೋಡಿದ್ರೆ ಹೊಲಸು ಹಣ್ಣು ಬಿಟ್ಟಿತ್ತು. ಹಣ್ಣು ಬಿಟ್ಟಿಲ್ಲ ಅಂತ ಅಲ್ಲ, ಕೆಲವರು ಫಲವೇ ಇಲ್ಲ. ಇನ್ನು ಕೆಲವ್ರು ಹೇಗೆ ಅಂದ್ರೆ ಫಲ ಕೊಡ್ತಾ ಇದ್ದಾರೆ. ಆ ಫಲ ಯಾವುದು? ಹೊಲಸು ಹಣ್ಣು. ಬಾಯಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ, ಹುಳಿ ಹಣ್ಣು, ಅಸಹ್ಯವಾದ ಹಣ್ಣು. ಅವುಗಳನ್ನ ಕೊಟ್ಟು ಈ ಕಡೆ ಫಲ ಇಲ್ಲ ಅನ್ನೂ ಇಲ್ಲ, ಈ ಕಡೆ ಫಲ ರುಚಿಕರವಾಗೂ ಇಲ್ಲ. ಹಾಗೆ ತೋಟಗಾರನಿಗೆ ಮೋಸ ಮಾಡುವಂತ ಜೀವಿತವನ್ನ ಜೀವಿಸ್ತಿರ್ತಕ್ಕಂಥ ಅನೇಕ ವಿಶ್ವಾಸಿಗಳು ಕೂಡ ಸಭೆಗಳಲ್ಲಿ ಇರ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನನ್ನ ಪ್ರೀತಿ ದೇವ್ ಜನರೇ, ನಾವು ಆ ಕೊಂಬೆಯಲ್ಲಿ, ಆ ಬಳ್ಳಿಯಲ್ಲಿ ಕೊಂಬೆಗಳಾಗಿರುವಾಗ ನಮ್ಮ ಜೀವಿತದಲ್ಲಿ ದೇವರನ್ನ ಮೆಚ್ಚಿಸ್ತಕ್ಕಂತ ಯಾವುದೇ ಕೆಲಸಗಳು ನಾವು ಮಾಡದೇ ಇದ್ರೆ, ಕರ್ತನು ಇದೇ ಮಾತನ್ನ ನಿಮ್ಗೂ ನನಗೂ ಹೇಳ್ತಾ ಇದ್ದಾನೆ. ಅಯ್ಯೋ, ನಾನು ಇನ್ನೇನು ಮಾಡಬೇಕಾಗಿತ್ತು? ಆತನ ಮುಂದೆ ಕೇಳ್ತೇನೆ, ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ಯಾಕೆ 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 ಹೇಳಿ? ಇದೇ ಕಾರಣಕ್ಕೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಇದೇ ಕಾರಣಕ್ಕೆ. ನನ್ನ ಇಡೀ ಆದಾಯವನ್ನು ತೆಗೆದು ಹಾಕಿದ್ನಲ್ಲ, ಏನು ಪ್ರಯೋಜನ ಆಗ್ಲಿಲ್ಲ. ನಾನು ಹೇಗ್ ಸಾಲ ತೀರಿಸ್ಲಿ? ನನ್ನ ಆದಾಯವನ್ನೆಲ್ಲ ಮಣ್ಣಿಗೆ ಹಾಕಿದೆ, ಅದು ನಾಶ ಆಯ್ತು ಎಂಬುದಾಗಿ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಿರುವುದಾದ್ರೆ, ನಿಮ್ಮನ್ನು ನನ್ನನ್ನು ಹುಟ್ಟಿದಾಗ್ಲಿಂದ ಬೇಕಾದ್ದೆಲ್ಲವನ್ನು ಕೊಟ್ಟು, ಆರೋಗ್ಯ ಕೊಟ್ಟು, ಆದಾಯ ಕೊಟ್ಟು, ಉದ್ಯೋಗ ಕೊಟ್ಟು, ಮನೆ ಕೊಟ್ಟು, ನಮ್ಮನ್ನು ಹೆಜ್ಜೆ ಹೆಜ್ಜೆಯಲ್ಲೂ ಕಾಪಾಡಿ, ಅನಾಹುತಗಳಾಗದಾಗೆ, ಅಚಾತುರ್ಯಗಳಾಗದಾಗೆ, ಹಂತ ಹಂತದಲ್ಲೂ ಪ್ರತಿಯೊಂದನ್ನು ನಮಗೆ ಒದಗಿಸಿ, ತನ್ನ ದೂತರನ್ನ ನಮಗೆ ಕಾವಲಾಗಿದ್ದು ಕಾಪಾಡಿ, ನಮಗೊಂದು ಒಳ್ಳೆ ಸಭೆಯನ್ನು ಕೊಟ್ಟು, ಸೇವಕರನ್ನು ಕೊಟ್ಟು, ಹಿರಿಯರನ್ನು ಕೊಟ್ಟು, ಅಥವಾ ಇನ್ನು ವಾಕ್ಯ ಸೇವೆ ಮಾಡ್ತಕ್ಕಂಥ ಅನೇಕ ತನ್ನ ಸೇವಕರನ್ನ ಸಭೆ ಮೂಲಕ ಕೊಟ್ಟು, ಇಷ್ಟೆಲ್ಲಾ ಪೋಷಣೆ ಮಾಡ್ತಾ ಬಂದಾಗಿ ಕೂಡ ನಮ್ಮ ಜೀವಿತದಲ್ಲಿ ದೇವರನ್ನ ಮೆಚ್ಚಿಸತಕ್ಕಂತ ಒಳ್ಳೆ ಕಾರ್ಯಗಳನ್ನ ಮಾಡದೆ ಹೋದ್ರೆ ನಾವು ಹಲಸು ಹಣ್ಣು ಬಿಟ್ಟಿದ್ದಕ್ಕೆ ಸಮಾನರಾಗ್ತೇವೆ. ತೋಟಗಾರನಿಗೆ ಮೋಸ ಮಾಡ್ತಾ ಇದ್ದೇವೆ. ಏನು ಗೊಬ್ಬರ ಅಂದ್ರೆ, ಏನು ನೀರು ಅಂದ್ರೆ, ಹೇಗೆ ಒಬ್ಬ ತೋಟಗಾರನು ಒಂದು ದ್ರಾಕ್ಷಿ ತೋಟದಲ್ಲಿ ಅದಕ್ಕೆ ಗೊಬ್ಬರ, ನೀರು ಬೇಕಾದ್ದೆಲ್ಲವನ್ನು ಹಾಕ್ತಾನೋ, ಹಾಗೆ ನಮ್ಮ ದೇವರು ನಮ್ಮ ಪೋಷಣೆಗೆ ಆತ್ಮಿಕವಾದಂತ ಆಹಾರ ವಾಕ್ಯ ಕೊಡ್ತಾ ಇದ್ದಾನೆ. ನಮಗೆ ರಕ್ಷಿಸ್ಲಿಕ್ಕೆ ನಮ್ಮ ದೂತರನ್ನ ಇಟ್ಟಿದ್ದಾನೆ, ನಮ್ಮನ್ನು ಕಾಯ್ತಾ ಇದ್ದಾನೆ, ನಮ್ಗೆ ಎಲ್ಲಾ ರೀತಿ ಸಹಾಯ ಮಾಡ್ತಾನೆ. ಅವೆಲ್ಲವೂ ಕೂಡ ಸಸಿಗೆ ಗೊಬ್ಬರ, ನೀರು ಹಾಕಿದಾಗ. ಆದ್ರೆ ಈ ಕೊಂಬೆಗಳು ಆ ಗೊಬ್ಬರ, ನೀರು, ಸವಲತ್ತನ್ನೆಲ್ಲ ಹೀರಿಕೊಂಡು ಬೆಳಿತವೆ. ಅವ್ರು ಹೀರಿಕೊಳ್ತವೆ. ಬೇರೆ ಫಲ ಕೊಡುವ ಕೊಂಬೆಗಳು ಹೇಗೆ ಅದರಿಂದ ಆ ರಾಸಾಯನಿಕ ಅಂಶಗಳನ್ನ, ಫಲವತ್ತತೆಯನ್ನು ಹೀರಿಕೊಳ್ತವೋ, ಹಾಗೆ ಇದು ಕೂಡ ಈ ಕೊಂಬೆ ಕೂಡ ಹೀರಿಕೊಳ್ಳುತ್ತಿದೆ, ಉಪಯೋಗಿಸ್ಕೊಳ್ತಿದೆ.
ಆದ್ರೆ ಫಲ ಮಾತ್ರ ಫಲಸು ಹಣ್ಣು. ಏನ್ ಫಲ ಅಂದ್ರೆ, ಸರಳವಾಗಿ ಹೇಳ್ಬೇಕಂದ್ರೆ ಹೀಗೆ ಹೇಳಬಹುದು, ದೇವರನ್ನ ಮೆಚ್ಚಿಸತಕ್ಕಂತ ಉದ್ದೇಶದಿಂದ ಮಾಡುವಂತ ಯಾವುದೇ ಕೆಲಸವು ಅದು ಫಲಕ್ಕೆ ಸಮಾನ. ದೇವರನ್ನ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಮಾಡುವಂತ ಯಾವುದೇ ಕೆಲಸ, ಸುವಾರ್ತೆ ಸಾರುವುದಿರ್ಬೋದು, ಪ್ರಾರ್ಥನೆ ಮಾಡುವುದು ಕೂಡ ಕರ್ತನೆ ಕೊಡುವಂತ ಒಂದು ಆತ್ಮಿಕವಾದ ಫಲ, ಸಹಾಯ ಮಾಡುವುದಿರಬಹುದು, ಕೌನ್ಸಿಲಿಂಗ್ ಮಾಡ್ತಕ್ಕಂಥವ್ರು ಇರ್ಬೋದು, ಈ ಇಕ್ಕಟ್ಟಿನಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವಂಥದ್ದು ಇರ್ಬೋದು, ಸಭೆಯಲ್ಲಿ ಅದು ಒಂದು ಕಸ ಗುಡಿಸೋದಿರ್ಬೋದು, ಒಂದು ಯಾವುದೇ ವಿಧವಾದದ್ದಾಗಲಿ, ಒಂದು ಆಹಾರವನ್ನು ಬಡಿಸುವಂಥದ್ದು ಇರ್ಬೋದು, ಅಥವಾ ಯೋಗಕ್ಷೇಮ ವಿಚಾರಿಸೋದಿರ್ಬೋದು, ಅಥವಾ ಒಂದು ಕುಟುಂಬನ ಕಷ್ಟದಲ್ಲಿರೋ ಒಂದು ಭೇಟಿ ಮಾಡುವಂಥದ್ದು ಇರ್ಬೋದು, ಒಂದು ಉತ್ತೇಜಿಸುವಂಥದ್ದು ಇರಬಹುದು, ಎನಿಥಿಂಗ್ ವಿಚ್ ಪ್ಲೀಸಸ್ ಗಾಡ್, ದೇವರನ್ನ ಮೆಚ್ಚಿಸುವಂತ ಉದ್ದೇಶದಿಂದ ಮಾಡುವಂತ ಒಂದೊಂದು ಕೆಲಸವು ನೀವು ನಾನು ಕೊಡುವಂತ ಫಲವಾಗಿದೆ. ಅದರ ದುಃಖಕರವಾದ ಸಂಗತಿ ಏನಂದ್ರೆ, ಬಹಳಷ್ಟು ಕೊಂಬೆಗಳು ಫಲವತ್ತತೆಯನ್ನು ಹೀರಿಕೊಳ್ತಾ ಇದೆ, ಆದ್ರೆ ಫಲ ಮಾತ್ರ ಇಲ್ಲ. ಯಾಕೆ ಅಂದ್ರೆ ಸಭೆಯ ಚೌಕಟ್ಟಿನಿಂದ ಹೊರಗಡೆ ಇರ್ತವೆ ಕೆಲವು, ಇನ್ನು ಕೆಲವು ಚಪ್ಪರದ ಅವಶ್ಯಕತೆ ಇಲ್ಲ ಎಂಬುದಾಗಿ ಬದುಕ್ತವೆ, ಅವು ನೆಲದ ಮಣ್ಣಿಗೆ ಹೋಗಿ ಸೇರ್ಕೊಳ್ತವೆ. ಆದುದರಿಂದ ಸ್ವಾಮಿ ಹೇಳ್ತಿರೋದು, ಫಲ ಕೊಡದೆ ಇರುವ ಕೊಂಬೆಯನ್ನ ನಾನು ತೆಗೆದು ಹಾಕ್ತೇನೆ. ಈಗ ತೆಗೆದು ಹಾಕ್ತೇನೆ ಎಂಬತಕ್ಕಂಥ ಪದಕ್ಕೆ ನಾವು ಬರೋಣ. ಇಲ್ಲಿ ಉಪಯೋಗಿಸಿರ್ತಕ್ಕಂಥ ಪದ ಗ್ರೀಕ್ ಪದ ಐರೋ ಎಂಬುದಾಗಿ, ಐರೋ, IRO, ಇಲ್ಲಿ ಇದೇ ಪದ ಉಪಯೋಗಿಸಿದೆ. ದಯಮಾಡಿ ನಾನು ನಿಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಇಫ್ ಯು ಹ್ಯಾವ್ ಎನಿ ಗ್ರೀಕ್ ವರ್ಷನ್ ಪ್ಲೀಸ್ ಗೋ ಥ್ರೂ ಇಟ್. ಯಾರಿಗಾದ್ರೂ ಗ್ರೀಕ್ ವರ್ಷನ್ ಇದ್ರೆ, ನಮ್ಮ ಹತ್ರ ಇದೆ, ಯಾಕಂದ್ರೆ ನಾನು ಬೈಬಲ್ ಕಾಲೇಜ್ನಲ್ಲಿ ಕಲಿಸುವಾಗ ಅದು ಕಲ್ಸಿದ್ರು, ಗ್ರೀಕ್ ಕೂಡ ಕಲ್ಸಿದ್ರು. ಸ್ವಲ್ಪ ಮಟ್ಟಿಗೆ ನಾವು ಕಂಡಿಡಿಬಲ್ಲೆ, ಓದ್ಬಲ್ಲೆ. ಇಂಗ್ಲಿಷ್ ಓದಿದಾಗ ಅಷ್ಟೊಂದು ಸರಳವಾಗಿ ಓದಕ್ಕಾಗೋದಿಲ್ಲ, ಕೂಡಿಸಿ ಓದ್ತೇನೆ. ಅಲ್ಲಿ ಉಪಯೋಗಿಸಿರುವ ಪದ ಐರೋ. ಐರೋ ಎಂಬುದಾಗಿ ಹೇಳಿದ್ರೆ ಅರ್ಥ ಏನು ಅಂದ್ರೆ, ನಿಜವಾಗಿ ಇದೇ ಪದ ಮತ್ತಾಯನ ಬರೆದ ಸುವಾರ್ತೆನಲ್ಲೂ ಬರೆದಿದೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 6 ಮತ್ತು 7ನೇ ವಚನ ಓದಿ. ಇದೇ ಪದ ತೆಗೆದು ಹಾಕುತ್ತಾನೆ ಎಂಬುದಾಗಿ ಬರೆದಿರ್ತಕ್ಕಂಥ ಪದ, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 6, 7 ಬರೆದಿರೋ ಪದ ಎರಡು ಒಂದೇನೆ. ಓದಿ ಅದನ್ನ. ಮತ್ತಾಯ 9, 6, 7. ಎದ್ದು ನಡೆ ಎನ್ನುವುದು, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ, ಅಲ್ಲಿ ಎದ್ದು ಮೇಲಕ್ಕೆದ್ದು ಎಂಬುದಾಗಿ ಬರ್ದಿದೆಯಲ್ಲ, ಆ ಪದ ಕೂಡ ಇಲ್ಲಿ ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ಬರ್ದಿರ್ತಕ್ಕಂಥ ತೆಗೆದು ಹಾಕುತ್ತಾನೆ ಎಂಬುದಾಗಿ ಬರ್ದಿರೋ ಪದ ಎರಡು ಕೂಡ ಒಂದೇ. ನೀವು ಚೆಕ್ ಮಾಡಿ ನೋಡ್ರಿ. ಏನದ್ರ ಅರ್ಥ? ಐರೋ ಅಂದ್ರೆ ಮೇಲಕ್ಕೆತ್ತು ಎಂಬುದಾಗಿ ಅರ್ಥ. ಮೇಲಕ್ಕೆತ್ತು, ಅದೇ ನಿಜವಾದ ಅರ್ಥ. ನಿನ್ನ ಹಾಸಿಗೆಯಿಂದ ಎತ್ತಿಕೊಂಡು ನಡೆ ಎಂಬುದಾಗಿ ಬರ್ದಿದೆಯಲ್ಲ, ಆ ಪದಕ್ಕೂ ಕೂಡ ಐರೋ ಅಂತಾನೆ ಬರ್ದಿರೋದು, ಮೇಲಕ್ಕೆತ್ತು. ಹಾಗಂದ್ರೆ ಏನ್ ಅರ್ಥ? ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ, ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ದ್ರಾಕ್ಷೆ ತೋಟಕ್ಕೆ ಹೋಲಿಕೆ ಮಾಡುವಾಗ, ದ್ರಾಕ್ಷೆ ತೋಟಕ್ಕೆ ಬರ್ತೇನೆ ನಾನು, ಯಾವ ಕೊಂಬೆ ಫಲ ಕೊಡೋದಿಲ್ವೋ ಅದು ಸಹಜವಾಗಿ ನಾನು ಹೇಳ್ದಾಗೆ ತುಂಬಾ ಬೆಳೀತದೆ, ಉದ್ದವಾಗಿ ಬೆಳೀತದೆ, ಬೆಳೆದು ಚಪ್ರದಿಂದ ಹೊರಗಡೆ ಬಂದು ಮಣ್ಣಿನಲ್ಲಿ ಸೇರ್ಕೊಳ್ತದೆ. ಮಣ್ಣು ಅದ್ರ ಮೇಲೆ ಮುಚ್ಚಿಕೊಂಡಾಗ ಅದ್ ಮತ್ತೆ ಏಳಕ್ಕೆ ಆಗೋದಿಲ್ಲ, ಆಗ ಕೊಳೆಯಕ್ ಶುರುವಾಗ್ತದೆ. ಯಾವ ಬಳ್ಳಿಗಾಗ್ಲಿ ಯಾವ ಕೊಂಬೆಗಾಗ್ಲಿ ಮಣ್ಣು ಬಿದ್ರೆ ಅಲ್ಲಿ ಕೊಳೆಯಕ್ ಶುರು ಆಗತ್ತೆ, ಅದು ಅಲ್ಲೇ ಚಿಗುರೋದಿಲ್ಲ. ಅದು ದ್ರಾಕ್ಷೆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣು ಬಿದ್ರೆ ಅದು ಚಿಗುರೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ, ಅದು ಕೊಳೆಯಕ್ ಶುರು ಆಗ್ತದೆ. ಅದರ ಅವನತಿ ಅದು ಕಡೆಯದು. ಆಗ ನಿಜವಾದ ದ್ರಾಕ್ಷೆ ತೋಟಗಾರನು ಆ ಪ್ರತಿಯೊಂದು ಕೊಂಬೆಯನ್ನು ಗಮನಿಸ್ತಾ ಇರುವಾಗ ಅಂತ ಕೊಂಬೆಯನ್ನ ಮಣ್ಣಿನಿಂದ ಮೇಲಕ್ಕೆತ್ತುತ್ತಾನೆ. ಮೇಲಕ್ಕೆತ್ತಿ ಅದನ್ನ ಮತ್ತೆ ಹಾರಾಡದ ಹಾಗೆ, ಆ ಚಪ್ರದಿಂದ ಹೊರಗಡೆ ಹೋಗದ ಹಾಗೆ, ಅನೇಕ ಸಮಯದಲ್ಲಿ ಅದಕ್ಕೆ ಮತ್ತೊಂದು ಸಾರಿ ಹೀಗೆ ಮಣ್ಣಿಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕಟ್ಟುತ್ತಾನೆ ಅದನ್ನ. ಅಥವಾ ಈಗ ಕೆಲವರು ಟೇಪ್ ಅನ್ನು ಉಪಯೋಗಿಸ್ತಾರೆ, ಗಮ್ ಟೇಪ್ ಉಪಯೋಗಿಸ್ತಾರೆ. ಅಂದ್ರೆ ನಾವು ಉಪಯೋಗಿಸುವಂತ ಗಮ್ ಟೇಪ್ ಅಲ್ಲ, ಬಹಳ ಸರಳವಾಗಿ ಸೂಕ್ಷ್ಮವಾಗಿರುವಂತ ಅಂಟಿಸ್ತಾರೆ. ಆಗ ಮೊದಲಿನ ಹಾಗೆ ಹಾರಾಡ್ಲಿಕ್ಕೆ ಆಗೋದಿಲ್ಲ, ಗಾಳಿ ಬಂದಾಗ ಅತ್ತಿತ್ತ ಬಡ್ಕೊಂಡು ಹೋಗೋದಿಲ್ಲ, ಅದು ಸ್ಥಿರವಾಗಿ ನಿಲ್ಬೇಕಾಗ್ತದೆ. ಅದು ಆ ಕೊಂಬೆಗೆ ಬಹಳ ಬೇಸರ,
ಮುಜುಗರ, ನೋವು, ಸಂಕಟ ಅನ್ನಿಸ್ತದೆ. ಯಾಕಂದ್ರೆ ಮೊದಲು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವಾಗ ಬೇಕು ಎಲ್ಲಿಗೆ ಹೋಗ್ಬೋದು. 1 ವಾರ ಬರ್ದು ಹೋದ್ರು ಪರವಾಗಿಲ್ಲ, 2 ವಾರ ಬರ್ದು ಹೋದ್ರು ಪರವಾಗಿಲ್ಲ, 15 ದಿನ ಬರ್ದು ಹೋದ್ರು ಪರವಾಗಿಲ್ಲ, ಈ 1 ತಿಂಗಳು ಬರ್ದು ಹೋದ್ರು ಪರವಾಗಿಲ್ಲ. ನಾನು ಹೆಂಗಿದ್ರು ಸಭೆಗೆ ಹೋಗ್ತಾರೆ, ಕೇಳ್ತಾರೆ, ನನ್ಗೇನ್ ತೊಂದ್ರೆ ಇಲ್ಲ ಅಂದುಕೊಳ್ಳುವಂತ ವಿಶ್ವಾಸಿಗಳು. ಈಗ ಕರ್ತನು ಅಲುಗಾಡದ ಹಾಗೆ ಕಟ್ಟುತ್ತಾನೆ, ಆಗ ಅದರ ನೋವನ್ನ ಸಹಿಸ್ಲಿಕ್ಕಾಗುವುದಿಲ್ಲ. ಅನೇಕರು ತೆಗೆದು ಹಾಕುತ್ತಾನೆ ಎಂಬುದಾಗಿ ಹೇಳುವ ಪದಕ್ಕೆ ಸಾಯಿಸ್ತಾನೆ, ಸಾವು, ಮರಣ ಎಂಬುದಾಗಿ ಹೇಳೋದನ್ನ ನಾನು ಬಹಳಷ್ಟು ಕೇಳಿದ್ದೀನಿ. ನಿಜವಾದ ಪದ ಮರಣ ಅಲ್ಲ, ಸಾವಲ್ಲ. ಒಂದು ವೇಳೆ ಪಾಪ ಮಾಡಿದವರು ಅಥವಾ ಫಲವನ್ನ ಕೊಡದೇ ಇರತಕ್ಕಂಥ ವಿಶ್ವಾಸಿಗಳನ್ನ ಕರ್ತನು ಸಾಯಿಸುತ್ತಲೇ ಬಂದಿರುವುದೇ ಆಗಿದ್ರೆ ಇದುವರೆಗೂ ಸಭೆಯಲ್ಲಿ ಒಬ್ರು ಕೂಡ ಉಳಿತಿರ್ಲಿಲ್ಲ, ನಾನು ಇರ್ತಿರ್ಲಿಲ್ಲ. ನಾವ್ಯಾರು ಕೂಡ 100ಕ್ಕೆ 100ರಷ್ಟು ನಾವು ರಕ್ಷಣೆ ಹೊಂದಿದ ದಿನದಿಂದ ಇಲ್ಲಿಯ ತನಕ ಪ್ರತಿ ಸಮಯ ಫಲ ಕೊಡುತ್ತಲೇ ಬಂದಿರುವಂತವ್ರಲ್ಲ. ಕೆಲವು ಸಮಯ ನಾವು ಪಾಪದಲ್ಲಿ ಬಿದ್ದಿದ್ದೇವೆ, ನಾವು ಮಣ್ಣಿಗೆ ಹೋಗಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ. ಪಾಪ ಮಾಡದೇ ಇರ್ತಕ್ಕಂಥ ವ್ಯಕ್ತಿ, ವಿಶ್ವಾಸಿ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ. ಹಾಗೆ ಪಾಪ ಮಾಡಿದಾಗೆಲ್ಲ, ಫಲ ಕೊಡದೇ ಇರುವಾಗೆಲ್ಲ ಅದನ್ನು ಕತ್ತರಿಸಿ ಅಂದ್ರೆ ಮರಣ ಕೊಟ್ಟು ಸಾಯಿಸ್ತಾನೆ ಬರುವುದಾದ್ರೆ ಸಭೆಯಲ್ಲಿ ಒಬ್ರು ಉಳಿತಿರ್ಲಿಲ್ಲ ಇದುವರೆಗೆ. ಅಂದ್ರೆ ಏನರ್ಥ? ಕರ್ತನು ಅದಕ್ಕೆ ಒಂದು ಡಿಸಿಪ್ಲಿನ್ ಮಾಡ್ತಾನೆ, ಶಿಕ್ಷೆ ಅಂತ ತರ್ತಾನೆ, ಎಚ್ಚರ ತರ್ತಾನೆ, ಮತ್ತೆ ಹೀಗಾಗ್ಬಾರ್ದು. ಆದ್ರೆ ಮತ್ತೆ ಇದು ಫಲ ಕೊಡುವಂತೆ ಆಗ್ಬೇಕೆಂಬುದಾಗಿ ಹೇಳಿ ಮೇಲಕ್ಕೆತ್ತಿ ಕಟ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಮೇಲಕ್ಕೆತ್ತಿ ಕಟ್ತಾನೋ ಆಗ ಆ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ನಿಧಾನವಾಗಿ ಆ ಕೊಂಬೆಯಿಂದ ಹೂವು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ, ಹೀಚಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ, ಅದು ಹಣ್ಣಾಗಿ ಫಲ ಕೊಡುವಂಥದ್ದು ಎಷ್ಟೋ ಕಡೆ ನಾವು ನೋಡಿದ್ದೇವೆ. ಅದರ ಅರ್ಥ ವಿಶ್ವಾಸಿಯು ಫಲ ಕೊಡದೇ ಇರುವಂತ ಜೀವಿತವನ್ನು ಜೀವಿಸುವಾಗ ತೋಟದ ಯಜಮಾನನಾಗಿರ್ತಕ್ಕಂಥ ದೇವರು ಆತನಿಗೆ ಶಿಕ್ಷಿಸುತ್ತಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಅದನ್ನೇ ಓದ್ತೇವೆ. ತಂದೆಯಿಂದ ಹೊಂದದ ಶಿಕ್ಷೆಯು ನಿನಗಾಗದಿದ್ದರೆ ಆತನು ಹಾದರಕ್ಕೆ ಹುಟ್ಟಿದವನು ಎಂಬುದಾಗಿ ಹೇಳ್ತದೆ. ಯಾರನ್ನ ಆತನು ಪ್ರೀತಿಸ್ತಾನೋ ಅವರನ್ನೇ ಶಿಕ್ಷಿಸ್ತಾನೆ ಎಂಬುದಾಗಿ ಕೂಡ ವಾಕ್ಯ ಹೇಳ್ತದೆ. ಹಾಗಾಗಿ ಆ ಕೊಂಬೆ ಮೇಲೆ ಪ್ರೀತಿ ಇರುವುದರಿಂದ ಎತ್ತಿ ಕಟ್ಟುತ್ತಾನೆ. ಆ ಕಟ್ಟುವುದು ಶಿಕ್ಷೆ, ಅಂದ್ರೆ ಅದಕ್ಕೆ ಸರಿಯಾದಂತ ಶಿಕ್ಷಿಸ್ತಾನೆ. ಹೇಗ್ ಬೇಕಾದ್ರೂ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಬಹಳಷ್ಟು ಕಡೆ ನಾವು ನೋಡ್ತೀವಿ. ಅದನ್ನ ಯಾವ ರೂಪದಲ್ಲಿ ತರ್ಬೋದು. ಒಂದ್ ವೇಳೆ ಅದ್ ನನಗೆ ಕಾಯಿಲೆ ರೂಪದಲ್ಲಿ ಬರಬಹುದು, ಅಥವಾ ನನ್ನನ್ನು ತಿದ್ದುವಂತ ಯಾವ್ದಾದ್ರು ಒಂದು ಘಟನೆಯನ್ನು ತರಬಹುದು, ಅಥವಾ ವಾಕ್ಯದಿಂದ ನನ್ನ ಎಚ್ಚರಿಸಲಿಕ್ಕೆ ಬರಬಹುದು, ಅಥವಾ ಕೆಲವು ಅನೇಕ ನಾವೆಲ್ಲ ಅನುಭವಿಸ್ತಾ ಬಂದಿದ್ದೇವೆ. ಪಾಪ ಮಾಡಿದಾಗ ಏನಾಗ್ತದೆ ಎಂಬುದಾಗಿ, ಫಲ ಕೊಡದೆ ಇರುವಾಗ ಏನೆಂಬುದಾಗಿ. ಹಾಗೆ ಕರ್ತನು ಮೇಲಕ್ಕೆತ್ತಿ ಕಟ್ಟುವಾಗ ಆ ಕೊಂಬೆಗೆ ಇರುಸು ಮುರುಸು ಅನಿಸ್ತದೆ. ಮೊದಲು ತರ ಅನ್ಸೋದಿಲ್ಲ. ಅಯ್ಯೋ ನನ್ ಯಾಕೆ ಕಟ್ಟಾದ ಹಾಗಾಗಿದೆ, ಯಾಕೆ ನನ್ನ ಬಂಧನದ ಹಾಗೆ ನಾನು ಆಗ್ತಾ ಇದೆ, ನನಗೆ ಮೊದ್ಲಿದ್ದಾಗ ಇರಕ್ ಆಗ್ತಿಲ್ಲ, ಉಸಿರು ಕಟ್ಟಿದಾಗ ಆಗ್ತಿದೆ ಎಂಬತಕ್ಕಂಥ ಅನುಭವ ಆ ಕೊಂಬೆಗಾಗ್ಲಿಕ್ಕೆ ಶುರುವಾಗ. ಆದ್ರೆ ನಿಜವಾದ ತೋಟಗಾರನ ಉದ್ದೇಶ ಅದ್ರಲ್ಲಿ ಫಲವನ್ನ ಮತ್ತೆ ಕಾಣುವಂತ ಉದ್ದೇಶವೇ ಆಗಿರ್ತದ ಹೊರತು ಸಾಯಿಸುವಂತ ಉದ್ದೇಶ ಅಲ್ಲ. ಆದುದರಿಂದ ಸಭೆ, ಯಾರ್ಯಾರು ಸಭೆಯಲ್ಲಿ ಇದ್ದುಕೊಂಡು ಸಹ ನಾವು ಫಲರಹಿತರಾಗಿದ್ದೀವೋ ನಮ್ಮೆಲ್ರಿಗೂ ಕೂಡ ಇದೊಂದು ಎಚ್ಚರಿಕೆ ಪಾಠ. ಕರ್ತನೆ, ನನ್ನ ಜೀವಿತದಲ್ಲಿ ಫಲ ಕೊಡದೆ ಇರುವುದಾದ್ರೆ ನಿನ್ನ ಮುಂದೆ ನಾನು ಹೇಗೆ ನಿಂತುಕೊಳ್ತೇನೆ ಅಂತಕ್ಕಂಥ ನಾಚಿಕೆ ನಮ್ಮಲ್ಲಿ ಹುಟ್ಟಬೇಕಾಗ್ತದೆ. ವಾಕ್ಯ ಕೇಳ್ತಿರ್ತಕ್ಕಂಥ ನಮ್ಮ ಮಾತ್ರ ಅಲ್ಲ, ಇಡೀ ಸಭೆ ಎಲ್ಲರೂ ಕೂಡ, ನಾನಾಗಿ ಸಹ, ಪ್ರತಿಯೊಬ್ಬರು ಸಹ ನಾವು ಫಲ ಕೊಡುವಂತ ಕೊಂಬೆಗಳಾಗ್ಬೇಕೆಂಬುದಾಗಿ ದೇವ್ರ ಅಪೇಕ್ಷೆ ಪಡ್ತಿರುವಾಗ ಈ ಸಾಯಂಕಾಲ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಒಂದು ಸಾರಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡೋಣ. ದೇವ್ರ ಮಾತಿಗೆ ನಾವು ಕಿವಿಗೊಡೋಣ. ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳೋದು ಬೇಡ. ದೇವ್ರೆ, ರಕ್ಷಣೆ ಹೊಂದಿದಿಂದ ಇಲ್ಲಿಯ ತನಕ ನನಗೆ ಎಷ್ಟೆಲ್ಲಾ ಸವಲತ್ತನ್ನು ಕೊಟ್ಟಿದ್ದಿ. ಗೊಬ್ಬರ ಹಾಕಿದ ಹಾಗೆ, ನೀರು ಹೊಯ್ದ ಹಾಗೆ, ಕಳೆ ತೆಗೆದ ಹಾಗೆ, ಬೇಲಿ ಹಾಕಿದ ಹಾಗೆ, ಬುರ್ಜನ್ನು ಕಟ್ಟಿದ ಹಾಗೆ ನನ್ನ ಜೀವಿತಕ್ಕೆ ನೀನೇನೆಲ್ಲ ಮಾಡಿದ್ದಿ. ಎಲ್ಲೋ ಇದ್ದಂತ ನಮ್ಮನ್ನ ರಕ್ಷಣೆ ಕೊಟ್ಟು ಸಭೆ ಎಂಬತಕ್ಕಂಥ ಚಪ್ರಕ್ಕೆ ತಂದು ಸೇರಿಸಿ, ಸವಲತ್ತು ಕೊಟ್ಟು ಆಶೀರ್ವದಿಸಿ, ನಮ್ಮನ್ನು ಕಾಪಾಡಿ ಕನಿಕರಿಸಿ ಬೇಕಾದೆಲ್ಲವನ್ನು ಕೊಟ್ಟಂತ ಕರ್ತನಿಗೆ ನಾವು ಯಾವ ಫಲ ಕೊಡ್ತಿದ್ದೀವಿ ಎಂಬುದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಳ್ಬೇಕು. ಕೊಡದೇ ಇದ್ರೆ ಕರ್ತನ ಕೈ ನಮ್ಮನ್ನು ಕಟ್ಟುವಂತ ಕಾಲ ಸಮೀಪವಾಗಿದೆ. ಆತನು ಬಿಡುವುದಿಲ್ಲ. ಪ್ರತಿಯೊಬ್ಬರನ್ನ ಆತನು ಎತ್ತಿ ಕಟ್ಟುತ್ತಾನೆ.
ಅದು ಸುಲಭವಾಗಿರುವುದಿಲ್ಲ, ನೋವು ತರುವಂತದ್ದಾಗ್ತದೆ, ಇಕ್ಕಟ್ಟು ಎಂಬುದಾಗಿ ಅನ್ನಿಸ್ತದೆ, ಬಿಕ್ಕಟ್ಟು ಎಂಬುದಾಗಿ ಅನ್ನಿಸ್ತದೆ, ಅದು ಹಾರಾಡ್ಲಿಕ್ಕೆ ಆಗೋದಿಲ್ಲ. ಆಗ್ಲೂ ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಬಹಳ ಕಷ್ಟ ಹೊಂದಬೇಕಾಗ್ತದೆ. ಹಾಗಾಗಿ ಆತನ ಫಲ ಕೊಡುವ ಕೊಂಬೆಗಳಾಗ್ಬೇಕೆಂಬುದಾಗಿ ಆತನ ಅಪೇಕ್ಷೆ ಪಡ್ತಾನೆ. ಸೊ ನನ್ನ ಸಮಯ ಆಗ್ತಾ ಬಂದಿದೆ ಈಗಾಗ್ಲೇ, ನಾನು ಹೆಚ್ಚಿನ ಸಮಯ ಇಲ್ಲ, ಮುಂದಕ್ಕೆ ನಾನು ಇಂಟ್ರೊಡಕ್ಷನ್ ಕೊಟ್ಟು ನಾನು ಮುಂದಕ್ಕೆ ಹೋಗಿ ಆಮೇಲೆ ನಿಲ್ಲಿಸ್ತೇನೆ. 2ನೇ ಕೊಂಬೆ ಫಲ ಕೊಡುವ ಕೊಂಬೆ ಎಂಬುದಾಗಿ ಹೇಳ್ತದೆ. ಸಭೆಯಲ್ಲಿ ಫಲ ಕೊಡುವಂತವ್ರು ಇರ್ತಾರೆ, ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಏನಂದ್ರೆ, ದಯಮಾಡಿ ಯೋಹಾನನ್ ಬರೆಸುವಾರ್ತೆ 15ನೇ ಅಧ್ಯಾಯ 1 ಮತ್ತು 2ನೇ ವಚನ ಓದಿ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ, ಫಲ ಕೊಡದೇ ಇರೋ ಕೊಂಬೆಗಳಿರ್ತವೆ, ಆ ಫಲ ಕೊಡುವ ಹಾಗೆ ಅದನ್ನ ತೆಗೆದು ಹಾಕ್ತಾನೆ, ಅಂದ್ರೆ ಎತ್ತಿ ಕಟ್ತಾನೆ, ಶಿಸ್ತು ಪಡಿಸ್ತಾನೆ, ಅದಕ್ಕೆ ಸರಿಯಾದ ಶಿಕ್ಷೆಯನ್ನ ಕೊಡ್ತಾನೆ, ಸರಿ ಮಾಡ್ತಾನೆ, ಕ್ರಮ ಪಡಿಸ್ತಾನೆ ಎಂಬುದಾಗ ಅರ್ಥ. ಈಗ ವಾಕ್ಯದಲ್ಲಿ ನೋಡ್ತೀವಿ, ಫಲ ಕೊಡುವಕ್ಕೆ ಶುರುವಾಗ್ತದೆ ಎಂಬುದಾಗಿ ಇಟ್ಕೊಳ್ಳಿ. ಫಲ ಕೊಡಕ್ ಶುರುವಾಗ್ತದೆ, ಅಥವಾ ಫಲ ಕೊಡುವಂತ ವಿಶ್ವಾಸಿಗಳಿರ್ತಾರೆ. ಆ ಫಲ ಕೊಡುವ ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಶುದ್ಧೀಕರಿಸ್ತಾನೆ ಎಂಬುದಾಗಿ ಬರ್ತಿದೆ. ಶುದ್ಧೀಕರಿಸ್ತಾನೆ. ನೀವೆಲ್ಲರೂ ಆ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಇಂಗ್ಲಿಷ್ ಭಾಷೆ ಇದ್ರೆ ಯಾರಾದ್ರೂ ಓದ್ಬೋದು. ಪ್ರೂನಿಂಗ್ ಎಂಬುದಾಗಿ ಬರ್ದಿದೆ, ಪ್ರೂನಿಂಗ್ ಎಂಬುದಾಗಿ. ಯಾರ ಹತ್ರ ಇಂಗ್ಲಿಷ್ ವರ್ಷನ್ ಇದೆಯಾ? ಓಕೆ, ಪರವಾಗಿಲ್ಲ, ನಿಮ್ ಮನೇಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಬರ್ದಿರುವ ಪದ ಪ್ರೂನಿಂಗ್ ಅಂತ. ದ್ರಾಕ್ಷಿ ತೋಟದಲ್ಲಿ ಪ್ರೂನಿಂಗ್ ಅಂದ್ರೆ ಏನು ಅರ್ಥ? ಕತ್ತರಿಸುವುದು ಅಂತ ಅರ್ಥ. ನಿಜ, ಪ್ರೂನಿಂಗ್ ಅಂದ್ರೆ ಕತ್ತರಿಸುವುದು ಅಂತ. ಏನ್ ಕತ್ತರಿಸುವುದು ಅಂದ್ರೆ, ಫಲ ಕೊಡುವ ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಶುದ್ಧೀಕರಿಸುತ್ತಾನೆ. ನನ್ನ ಪ್ರೀತಿ ದೇವಜನರೇ, ಅನೇಕ ಸಮಯ ವಿಶ್ವಾಸಿಗಳಾದಂತ ನಾವು ಫಲ ಕೊಡ್ತಾ ಇರ್ತೇವೆ. ಕೆಲವರು ಫಲ ಕೊಡ್ತಿರ್ತಾರೆ, ಅವ್ರು ಖಾಲಿ ಕೊಂಬೆ ಅಲ್ಲ, ಅವ್ರು ಆ ಕಡೆ ಈ ಕಡೆ ಹಾರಾಡುವವರಲ್ಲ, ಸಭೆ ಚೌಕಟ್ಟಿನೊಳಗಡೆ ಇರ್ತಕ್ಕಂಥವ್ರೆ, ಸವಲತ್ತನ್ನು ಉಪಯೋಗಿಸಿ ಫಲ ಕೊಡ್ತಾ ಇರ್ತಾರೆ. ಅವ್ರ ಶಕ್ತಿಯಾನುಸಾರವಾಗಿ ಸ್ವಾಮಿಗೆ ಸೇವೆ ಮಾಡ್ತಿರ್ತಾರೆ, ಪ್ರಾರ್ಥಿಸ್ತಾ ಇರ್ತಾರೆ, ಸಹಾಯ ಮಾಡ್ತಾರೆ, ಸೇವೆ ಮಾಡ್ತಾರೆ, ಸತ್ಕರಿಸ್ತಾರೆ. ಏನ್ ಸ್ವಾಮಿ ಅವ್ರಿಗೆ ವರ ಕೊಟ್ಟಿದ್ದಾನೋ ಅದ್ರ ವರವನ್ನು ಉಪಯೋಗಿಸ್ತಾ ಇರ್ತಾರೆ. ಆದರೂ ಕೂಡ ನೋಡಿ, ವಾಕ್ಯ ಹೇಳ್ತದೆ, ಫಲ ಕೊಡುವ ಕೊಂಬೆಯನ್ನೇ ಹೆಚ್ಚು ಫಲ ಕೊಡುವ ಹಾಗೆ. ಅಂದ್ರೆ ಇಷ್ಟು ಸಾಲದು, ನೀನ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಹೆಚ್ಚಾಗ್ಬೇಕು, ಇನ್ನೂ ಮೇಲಕ್ಕೆ ಹೋಗ್ಬೇಕೆಂಬತಕ್ಕಂಥದ್ದೇ ಆ ತೋಟಗಾರನ ಆಸೆ ಆಗಿರುವುದರಿಂದ ಅದನ್ನೇ ಶುದ್ಧೀಕರಿಸುತ್ತಾನೆ. ಈ ಶುದ್ಧೀಕರಿಸುವುದು ಅದು ಕೂಡ ಬಹಳ ನೋವು, ಸಂಕಟ, ವೇದನೆ, ಸಹಿಸಿಕೊಳ್ಳದಾದಂತ ಯಾತನೆ ಬರ್ಲಿಕ್ಕೆ ಶುರುವಾಗ್ತದೆ. ನಾನು ನಿಮ್ಗೊಂದು ಉದಾಹರಣೆ ಹೇಳಿ ನಿಲ್ಲಿಸ್ತೇನೆ, ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇನೆ. ನೀವು ಕಾಫಿ ಗಿಡಕ್ಕೆ ಬನ್ರಿ. ಚಿಕ್ಕಮಗಳೂರು ಕಡೆ ಎಲ್ಲ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಕಾಫಿ ಗಿಡದಲ್ಲಿ ಚಿಗುರು ಮುರಿತಾರೆ, ಚಿಗುರು ತೆಗಿತಾರೆ. ಯಾಕೆ ಚಿಗುರು ತೆಗಿತಾರೆ? ನಾನು ತಿಳ್ಕೊಂಡಿರೋದೇನಂದ್ರೆ, ಮತ್ತೆ ನಾನು ಕಲ್ತಿರೋದೇನಂದ್ರೆ, ಈ ಚಿಗುರು ಗೊಬ್ಬರ, ನೀರು ಎಲ್ಲ ಸವಲತ್ತನ್ನು ತೆಗೆದುಕೊಳ್ತದೆ, ಆದ್ರೆ ಅದು ಹಣ್ಣು ಬಿಡೋದಿಲ್ಲ. ಇದರಿಂದ ಹಣ್ಣು ಬಿಡ್ತಕ್ಕಂಥ ಕೊಂಬೆಗಳಿಗೆ ಹೋಗ್ಬೇಕಾದಂತ ಸಾರಾಂಶಗಳೆಲ್ಲ ಈ ಚಿಗುರಿನ ಪಾಲಾಗ್ತದೆ. ಇದು ಫಲವನ್ನೂ ಕೊಡೋದಿಲ್ಲ, ಮತ್ತೆ ಅದು ಉಪಯೋಗಿಸೋದನ್ನ ನಿಲ್ಸೋದು ಇಲ್ಲ. ಉಪಯೋಗಿಸ್ಕೊಳ್ತದೆ, ಅದು ಫಲವತ್ತತೆಯನ್ನ ಬಿಟ್ಕೊಡೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಚಿಗುರನ್ ಮುರಿಯೋದು. ಆ ಚಿಗುರನ್ ಮುರಿದ ಮೇಲೆ ನೀರು, ಗೊಬ್ಬರದ ಅಂಶ ಎಲ್ಲ ಫಲ ಕೊಡುವ ಕೊಂಬೆಗೆ ಹರಿದು ಹೋಗ್ತದೆ, ಅಡೆತಡೆ ಆಗುವುದಿಲ್ಲ. ಆ ಅಡೆತಡೆ ಆಗುವಂತ ಚಿಗುರನ್ನ ಈಗಾಗ್ಲೇ ತೆಗೆದು ಬಿಟ್ಟಿರೋದ್ರಿಂದ ಸಲೀಸಾಗಿ ಫಲವತ್ತತೆ, ದಪ್ಪ, ರುಚಿಕರವಾದ ಹಣ್ಣು ಕೊಡ್ಲಿಕ್ಕೆ ಪ್ರಾರಂಭವಾಗ್ತದೆ. ನೀವು ನೋಡಿದ್ರೆ ದ್ರಾಕ್ಷಿ ತೋಟದಲ್ಲಿ ಕೂಡ ಫಲ ಕೊಡುವ ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಬೇಡದೆ ಆಗಿರ್ತಕ್ಕಂಥ ಅನಾವಶ್ಯಕವಾಗಿರುವಂತ ಚಿಗುರನ್ನ ಕತ್ತರಿಯಲ್ಲಿ ಕತ್ತರಿಸ್ತಾರೆ. ಅದನ್ನೇ ಪ್ರೂನಿಂಗ್ ಅಂತ ಕರೆಯುವುದು. ಹಾಗಂದ್ರೆ ಏನು? ಯಾಕೆ ಹಾಗೆ ಮಾಡ್ತಾನೆ? ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.
ಬಹಳ ಚಂದವಾದ ವಾಕ್ಯ. ಒಟ್ಟಿನಲ್ಲಿ ಈ ವಾಕ್ಯದಲ್ಲಿ ನಾವು ಇವತ್ತು ಕಲ್ತಿದ್ದೇನಂದ್ರೆ, ನನ್ನ ತಂದೆಯಾದ ದೇವರು ತೋಟಗಾರನು, ಆತನು ಪ್ರತಿಯೊಂದು ಕೊಂಬೆಯನ್ನು ಗಮನಿಸ್ತಾ ಇದ್ದಾನೆ, ಪ್ರತಿಯೊಂದು ಕೊಂಬೆಯಿಂದ ಫಲ ಅಪೇಕ್ಷೆ ಪಡ್ತಿದ್ದಾನೆ. ಫಲವನ್ನು ಕೊಡದೇ ಇದ್ರೆ ಸುಮ್ಮನೆ ಆತನು ಕೂರುವುದಿಲ್ಲ. ಯೆಶಾಯನ ಗ್ರಂಥದಲ್ಲಿ ಓದಿದಾಗ, ಅಯ್ಯೋ ಇಗೋ ನೋಡ್ರಿ, ನಾನು ಏನು ಮಾಡ್ತೇನೆ ನೋಡ್ರಿ, ಅದ್ರ ಬೇಲಿಯನ್ನು ಕಿತ್ತು ಹಾಕ್ತೇನೆ, ಅದನ್ನ ಬುರ್ಜನ್ನ ನಾನು ತೆಗೆದು ಹಾಕ್ತೇನೆ, ಹಂದಿಗಳು ಬಂದು ಮೇಯಲಿ, ದನಗಳು ಬಂದು ತಿನ್ಲಿ, ನಾನು ಅದನ್ನ ಕಾಪಾಡುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ ಅನೇಕ ಸಮಯ ನಮ್ಮ ಜೀವಿತದಲ್ಲಿ ಕರ್ತನಿಂದ ಶಿಕ್ಷೆಗೆ, ಶಿಸ್ತಿಗೆ ಒಳಪಡಬೇಕಾಗ್ತದೆ. ಅದು ನೋವು ತರ್ತದೆ, ಅದು ಸಂಕಟ ತರ್ತದೆ, ವೇದನೆ ತರ್ತದೆ, ಅದು ಸಹಿಸಿಕೊಳ್ಳಿಕ್ಕೆ ಆಗದೆ ಇರತಕ್ಕಂತ ಅನುಭವ ಜೀವಿತದಲ್ಲಿ ಹೊಂದಬೇಕಾಗ್ತದೆ. ಆದುದರಿಂದ ನಾವು ಫಲ ಕೊಡದೆ ಇರುವಂತ ವಿಶ್ವಾಸಿಗಳು, ಕರ್ತನು ಒಂದ್ ವೇಳೆ ನಿನ್ನ ಜೀವಿತದಲ್ಲಿ ಫಲ ಇಲ್ಲ, ನಿನ್ ಕರ್ತನಿಗ ಕೊಡ್ತಾ ಇಲ್ಲ ಎಂಬತಕ್ಕಂತ ಆತ್ಮಸಾಕ್ಷಿ ನಿಮ್ಗೆ ಉಂಟಾಗುವುದಾದ್ರೆ, ಇವತ್ತಲೇ ನಾವು ಎಚ್ಚರಿಕೆಯಾಗಿದ್ದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡೋಣ. ಚಪ್ಪರದ ಚೌಕಟ್ಟಿನೊಳಗಡೆ ಬದುಕಕ್ ಶುರು ಮಾಡೋಣ. ನೆಲದ ಮಣ್ಣಿಗೆ ಹೋಗುವುದು ಬೇಡ, ಚಪ್ಪರವೆಂಬತಕ್ಕಂತ ಸಭೆಯಲ್ಲಿ ಆಶ್ರಯ ಪಡೆಯೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ